ನನ್ ಲೆಕ್ಕಕ್ಕಿಲ್ಲ. ಹಾ ಓಕೆ. ನಾನು ಇಲ್ಲ ಒಂದಾಯ್ತು. ಅವರು ಭೂಮಿ, ನೀವು ದಕ್ಷಿಣ, ಅದಂಗೆ ನೀವು ದಿಕ್ಕು, ಅವರು ಭೂಮಿ ತಾಯಿ. ಎಲ್ಲರೂ ಗಬ್ಬ 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 ಓಡಾಡ್ತಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ನಾನು ನಿಲ್ಲಿಸಿ ಏನಾದರೂ ಮಾತಾಡ್ಸೋಣ ಅಂದರೆ ಯಾರೂ ಫ್ರೀ ಇಲ್ಲ. ಎಲ್ಲರೂ ಅಷ್ಟು ಶ್ರಮ ಪಡ್ತಿದ್ದಾರೆ ಒಂದಿನ ಶೂಟಿಗೆ ಅಂತ ಹೇಳಿ. ಕಂಬಳದ ಬಗ್ಗೆ ಹಿಂದಿನ ಕಥೆಗಳೇನೇನಿರುತ್ತೆ, ಒಂದು ಪಾರಂಪರೆಯಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದ ಒಂದು ರೆಸ್ಪೆಕ್ಟ್ನೆಲ್ಲ ಹೇಗೆ ಕಂಬಳದಿಂದ ಹೊರಬರುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಮ್ಮೊಮ್ಮೆ ನೋಡಿದ ತಕ್ಷಣ ಕರ್ಕೊಂಬರೋ ಮನ್ಸಾಗ್ತದೆ. ಟ್ರೇಲರ್ ನಲ್ಲಿ ಏನ್ ಸ್ಟ್ಯಾಂಡ್ ಔಟ್ ಆಯ್ತು ತುಂಬಾ? ಕರಾವಳಿ ಲೈಕ್ ಎಂಟೈರ್ ಒಂದು ಕೊಲಾಜ್ ತರ ಕಾಣಿಸ್ತಾ ಇದೆ. ಕರಾವಳಿಯ ಒಂದು ಕೊಲಾಜ್ ಎಲ್ಲ ಕೂಡ್ ಬಂದಿರತ್ತೆ. ಹಾ, ಕ್ವಾಲಿಟಿ. ನನ್ನ ಕೈಲಿ ನನ್ನನ್ನು ಇಂಟರ್ವ್ಯೂ ಮಾಡ್ತಾರೆ. ಎಲ್ರಿಗೂ ಉಪ್ಪಿನಕಾಯಿ ಕೊಟ್ಟಿದ್ರು. ಫೇಮಸ್ ಉಪ್ಪಿನಕಾಯಿ. ನಮ್ಮ ಮುದ್ದು ಗುಮ್ಮ ತುಂಬಾ ಹೈಯಲ್ಲಿರುವಂಥದ್ದು, ಎಲ್ಲ ಕಡೆ ಅದೇ ಕೇಳಿಸ್ತಾರೆ. ನಿಮ್ದೇ ಹಾಡು. ನಮ್ದು ಡೈಲಿ ಸೋಪ್ ಬರುತ್ತಲ್ಲ, ಟಿವಿ ಸೀರಿಯಲ್ಸ್ ಅಲ್ಲೆಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಲ್ಲಿ ಬರ್ತಿರುತ್ತೆ ಈ ಸಾಂಗ್. ಅವಾಗ ಓಕೆ ನೈಸ್, ಇಟ್ಸ್ ವರ್ಕಿಂಗ್, ಎಲ್ಲರಿಗೂ ರೀಚ್ ಆಗ್ತಿದೆ ಅಂತ. ಬಟ್ ಇವರು ಹಾಡು ಒಂದು ತುಳಸಿ, ಅದು ತುಳಸಿ ಸೊ ಸುಮೇಧಿಗೆ ಗೊತ್ತಿದ್ದ ಒಂದಷ್ಟು ಜನ ದೇ ಕೇಮ್ ಟುಗೆದರ್ ಆ್ಯಂಡ್ ಕೊಲಾಬ್ರೇಟಿವ್ ಆಗಿ ಏನಾದರೂ ಮಾಡೋಣ ಅಂತ ಹೇಳಿ ಅವ್ರ ತಲೆಯಲ್ಲಿತ್ತು. ಅವ್ರ ಹಾಡು ಕೇಳಿ ಒಂದು ಔಟ್ಲೈನ್ ಸ್ಕೆಚ್ ಮಾಡಿದ್ರು. ಹಾಡು ವಾಸ್ ಅ ಬಿಗ್ ಫ್ಯಾಕ್ಟರ್. ಎಲ್ಲ ಒಂದು ಸಣ್ಣ ಸಣ್ಣ ಪಾರ್ಟ್ ಕೂಡ ಎಲ್ಲರಿಗೂ ಅರ್ಥ ಆಯಿತು. ನಮ್ಗೆ ಇಷ್ಟು ಆಪರ್ಚುನಿಟಿ ಸಿಕ್ಕಿ ಇಷ್ಟು ದೂರ ಬಂದಿರೋದೇ ಒಂದು ಇಟ್ಸ್ ಮೋರ್ ಲಕ್ಕಿ. ಹೌದು, ನೀವಿಬ್ರು ಬೇರೆ ಬೇರೆ ಲ್ಯಾಂಗ್ವೇಜ್ ಕೆಲಸ ಮಾಡಿದ್ರ. ನಮ್ಮ ಇಂಡಸ್ಟ್ರಿಯಲ್ಲಿ ಹೆಂಗೆ ಕತೆ ಹೇಳ್ತಾರೆ, ಬೇರೆ ಇಂಡಸ್ಟ್ರಿಯಲ್ಲಿ ಹೆಂಗೆ ಕತೆ ಹೇಳ್ತಾರೆ. ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಆಕ್ಚುಲಿ ಗುರುದತ್ ಗಾಣಿಗ ಅವರ ಆಫೀಸ್ ಎದುರುಗಡೆ ಈ ಒಂದು ಗಾರ್ಡನ್ ಅಲ್ಲಿ ಕೂತಿದ್ದೀನಿ. ಕರಾವಳಿ ಕರ್ಕೊಂಡು ಹೋಗಿ ಅಂದಿದ್ದಕ್ಕೆ ಕರ್ಕೊಂಡು ಇಲ್ಲಿ ಕೂರಿಸಿದ್ದಾರೆ. ಈಗ ನನ್ನ ಜೊತೆ ಕರಾವಳಿಯ ಇಬ್ರು ಸುಂದರಿಯರ ಜೊತೆ ಕೂತಿದ್ದಾರೆ. ಒಬ್ರು ಧನಂಜಯನ ಮಡದಿ, ಇನ್ನೊಬ್ರು ಮಡದಿ ನಮ್ಗೆ ಗೊತ್ತಿಲ್ಲ ಸಿನಿಮಾದಲ್ಲಿ ಜೋಡಿ, ಅಂಡ್ ಮಾವೀರನ ಮಡದಿ ಅಂತ ಹೇಳ್ಬೋದಾ? ಅಯ್ಯೋ. ಅಂಡ್ ಆಕ್ಚುಲಿ ಇವರು ಇಂಟ್ರೊಡಕ್ಷನ್ ಹೇಳಬೇಕು ಅಂತಂದ್ರೆ ನನಗೆ ತುಳಸಿ ಅಂತಲೇ ಬರುತ್ತೆ. ಸುಷ್ಮಿತಾ ಭಟ್ ಅಂಡ್ ಸಂಪದ ಎಲ್ಲರಿಗೂ ಗೊತ್ತು ನಿಮ್ಗೆಲ್ಲ ಆಲ್ರೆಡಿ. ಕಾರ್ಯಕ್ರಮ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಕರಾವಳಿಯ ಫಸ್ಟ್ ಮಾತುಕತೆ ನನ್ನ ಜೊತೆಗೆ ಅಂತ ಕೇಳ್ಪಟ್ಟೆ, ಖುಷಿ ಆಯ್ತು. ಫಸ್ಟ್ ಇಂಟರ್ವ್ಯೂ. ತುಂಬಾ ಮಾತಾಡ್ಬೇಕಾದ್ರೆ ಸೊ ಯಾರಿಂದ ಶುರು ಮಾಡೋಣ? ಯಾರಾದ್ರೂ ಓಕೆ, ಫುಲ್ ಮಿಕ್ಸ್ ಮಾಡಿ ಕೇಳಿ. ಅಲ್ಲ, ಯಾರು ಅಂತ ಫಸ್ಟ್ ಸ್ಟಾರ್ಟ್ ಮಾಡೋದು? ಬೆಟರ್ ಸಂಪದ. ನೋ ಪ್ಲೀಸ್, ಬೆಟರ್ ಸಂಪದ ಇದಾಕಿ ನೋಡೋಣ. ನನ್ ಲೆಕ್ಕಕ್ಕಿಲ್ಲ. ಹಾ ಓಕೆ. ನಾನು ಇಲ್ಲ ಒಂದಾಯ್ತು. ನಾನಾ? ಸಂಪದ. ಓಕೆ. ಸಂಪದ ಅಂದ್ರೆ ಕರಾವಳಿ ಸಿನಿಮಾ ಬಗ್ಗೆ ನನಗೆ ಅನ್ಸಿದ್ದ ಹೇಳ್ಬಿಡ್ತೀನಿ. ನಾನು ನೋಡಿರೋಂಥ ಗ್ಲಿಮ್ಸು, ಟ್ರೈಲರ್, ನನಗೆ ಫಸ್ಟ್ಗೆನೆ ನನ್ನ ಕರಾವಳಿ ಅನ್ನೋ ಫಾಂಟ್ ಇಂದ ಹಿಡಿದು ಅವ್ರು ಮೊದಲಿಗೆ ಬಿಟ್ಟಂತಹ ಒಂದು ಲುಕ್, ಒಂದು ಕೋಣ ಮತ್ತೆ ಪ್ರಜ್ವಲ್ ದೇವರಾಜ್ದ ಒಂದು ಲುಕ್, ಅಲ್ಲಿಂದನೂ ಈ ಸಿನಿಮಾ ಮೇಲೆ ನನಗೆ ತುಂಬಾ ಕುತೂಹಲ ಇತ್ತು. ಟ್ರೈಲರ್ ನೋಡಿದಾಗ ಆ ಕುತೂಹಲಕ್ಕೆ ಇನ್ನೊಂದು ರೀತಿಯಾದಂತಹ ಏನಂತಾರೆ, ಇನ್ನೂ ಜಾಸ್ತಿ ಆಯ್ತದು, ದುಪ್ಪಟ್ಟಾಯ್ತು ಅಂತ ಹೇಳ್ಬೋದು. ಸೊ ಅದರೊಳಗಡೆ ನಿಮ್ಮನ್ನೆಲ್ಲ ಕಂಡು ಈ ಸೊಗಡು, ಈ ತರದ ನೆಲದ ಕಥೆಗಳಿಗೆ ತುಂಬಾ ಹೊಂದುವಂತ ಮುಖಗಳು ಅಂತ ಅನ್ನಿಸ್ತು. ಗೊತ್ತಿಲ್ಲ ನನಗೆ ಸಿನಿಮಾದೊಳಗಡೆ ನೀವೆಲ್ಲ ಏನ್ ಮಾಡಿದ್ರಿ ಅಂತ. ಒಂದೊಂದಾಗಿ ಬಿಡಿಯಾಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಸಂಪದ ಕರಾವಳಿ ಒಳಗಡೆ ಬಂದಿದ್ದು ಹೇಗೆ ಅಂತ? ದೊಡ್ಡ ಪ್ರಾಸೆಸ್ ಆಕ್ಚುಲಿ. ಇನ್ನೊಂದು ಸಿನಿಮಾಗೆ ಆಡಿಷನ್ಗೆ ಹೋಗಿದ್ದೆ ನಾನು. ಅವಾಗ ಗುರು ಸರ್ ಭೇಟಿ ಮಾಡಿದ್ದೆ. ದಿಸ್ ಇಸ್ ಅಬೌಟ್ 5 years ಬ್ಯಾಕ್. ಸೊ 5 years ಬ್ಯಾಕ್ ಅದಾಗಿ 1-2 years ಆದಮೇಲೆ ಅವರು ಈ ಸಿನಿಮಾಗೆ ಕಾಸ್ಟಿಂಗ್ ಮಾಡ್ತಿರ್ಬೇಕಾದ್ರೆ ಅವರು ಸಂಪದನ್ ಮೀಟ್ ಮಾಡಿದ್ವಲ್ಲ, ಮತ್ತೆ ಕರೆಸಿ ಅವಾಗ ಆಗಿದ್ದು ಸಿನಿಮಾ. ಸೊ ವೆರಿ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಕಾಲ್ ಬಂತು ಒಂದು ದಿವಸ. ನಾನು ಆ್ಯಕ್ಚುಲಿ ಫಸ್ಟು ಇದು ಫೇಕ್ ಕಾಲ್ ಇರಬೇಕು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅಂದರೆ ಗುರು ಸರ್ ಅಂದಿದ ತಕ್ಷಣ ನೆನಪಾಗಿರ್ಲಿಲ್ಲ ನನಗೆ ಯಾರು ಅಂತ. ಸೊ ದೆನ್ ಹಂಗಾಯ್ತು. ಓಕೆ, ಸುಷ್ಮಾ ನೀವು? ನನಗೆ ಗುರು ಸರ್ ಟೀಮಿಂದ ಕಾಲ್ ಬಂತು, ಈ ಥರ ಒಂದು ಕ್ಯಾಮಿಯೋ ಇದೆ ಮೂವಿಯಲ್ಲಿ, ನೀವು ಮಾಡ್ತೀರಾ ಅಂತ ಹೇಳಿ. ಆಮೇಲೆ ನಾನು ಅವ್ರನ್ನ ಆಫೀಸಲ್ಲಿ ಮೀಟ್ ಮಾಡಿದೆ, ಸ್ಟೋರಿ ಕೇಳಿದೆ, ನನ್ನ ಪಾತ್ರ ಏನಂತ ಕೇಳಿದೆ, ಆಮೇಲಿಂದ ಟೀಮಿಗೆ ಜಾಯ್ನ್ ಆದೆ. ಓಕೆ. ಸೊ ಒಂದ್ ಕಡೆ ಅಂದ್ರೆ ನಾಗ್ಲೇ ಹೇಳಿದೆ ಎಲ್ಲರಿಗೂ, ತುಳಸಿ ಹಾಡು, ಆ ಹಾಡಿಂದ ನೀವು ತುಂಬಾ ಜನಕ್ಕೆ ಪರಿಚಯ, ಅಷ್ಟು ದೊಡ್ಡ ಮಟ್ಟದ ರೀಚ್ ಆ ಹಾಡಿಂದ ಸಿಕ್ತು. ಮೇ ಬಿ ನೀವು ಮಲಯಾಳಂ ಸಿನಿಮಾ ಮಾಡಿದಿರಿ, ಆದ್ರೂ ಕೂಡ ನಮ್ಗೆ ತುಂಬಾ ಹತ್ರ ಅನ್ಸಿದ್ರಿ.
ತುಂಬ ನಿಮ್ಮದು ಆ್ಯಡ್ಸ್ ಎಲ್ಲ ನೋಡಿದ್ವಿ, ನಾನು ತುಂಬ ಆ್ಯಡ್ಸು ಸುಮಾರು ನೋಡಿದ್ವಿ. ಬಟ್ ನಮ್ಗಳಿಗೆ ಗೊತ್ತಿರೋ ಮಟ್ಟಿಗೆ ಸಿನಿಮಾ ಅಂತಂದಾಗ ಈ ಸ್ಕೇಲ್ ಆಫ್ ಸಿನಿಮಾ ಇಷ್ಟು ದೊಡ್ಡ ಪ್ರಾಜೆಕ್ಟು ಒಳಗಡೆ ನೀವು ಬಂದಿದ್ದು ಅಂತ, ಸೊ ಬಂದಾದಮೇಲೆ ನೀವು ಕಂಡಂತಹ ಕರಾವಳಿ ಹೇಗಿತ್ತು ಅಂತ? ನನ್ನ ಶೂಟಿಂಗ್ ಆಗಿದ್ದೆಲ್ಲ ಮಂಗಳೂರು ಅಲ್ಲೇ. ಸೊ ಆ ದಿನ ನಾನು ಫಸ್ಟ್ ಎಂಟರ್ ಆದಾಗ ಸೆಟ್ಟಲ್ಲಿ ಎಲ್ಲರೂ ಒಂದು ದೊಡ್ಡ ಅಂಗಳ ಇತ್ತು, ಒಂದು ಮನೆ ಇತ್ತು, ಅದರ ಸುತ್ತ ಇದ್ದಂತಹ ಒಂದು ತೋಟ ಅದೆಲ್ಲ ಇತ್ತು. ಸೊ ಅಲ್ಲಿ ಎಲ್ಲರೂ ಗಬ 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 ಓಡಾಡ್ತಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ನಾನು ನಿಲ್ಲಿಸಿ ಏನಾದರೂ ಮಾತಾಡ್ಸೋಣ ಅಂದರೆ ಯಾರೂ ಫ್ರೀ ಇಲ್ಲ, ಎಲ್ಲರೂ ಅಷ್ಟು ಶ್ರಮ ಪಡ್ತಿದ್ದಾರೆ ಒಂದಿನ ಶೂಟಿಗೆ ಅಂತ ಹೇಳಿ. ಸೊ ಅದು ನೋಡಿದಾಗಲೇ ಅರ್ಥ ಆಯಿತು ನನಗೆ ಇದರ ಸ್ಕೇಲ್ ಹೆಂಗಿದೆ, ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಎಲ್ಲರೂ ಇದರಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ. ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಶಾಟ್ ಯಾರೊಟ್ಟಿಗೆ ಅಂದರೆ ಸಿನಿಮಾಲಿ, ಅಂದರೆ ಯಾವ ಸನ್ನಿವೇಶ ನಿಮ್ಮದು ಶೂಟ್ ಆಗಿದ್ದು? ಅದನ್ನ ಹೇಳ್ಬಿಟ್ರೆ ಆಮೇಲೆ ನನ್ನ ಪಾರ್ಟ್ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ. ಹೌದು, ಒಂದು ಬ್ಯೂಟಿಫುಲ್ ಸೀಕ್ವೆನ್ಸ್ ಇದೆ, ನಾನು ಮತ್ತೆ ರಾಜ್ ಸರ್ ಹೇಗೆ ಮೀಟ್ ಮಾಡ್ತೀವಿ ಅಂತ ಹೇಳಿ. ಸೊ ಅದು ನನಗೆ ಪ್ರಾಬ್ಲಿ ದಟ್ ವಾಸ್ ದ ಸೆಲ್ಲಿಂಗ್ ಪಾಯಿಂಟ್ ನನ್ನ ಮೂವಿ ಒಪ್ಕೊಳ್ಳೋದಕ್ಕೆ. ನಿಮ್ಮ ಕರಾವಳಿ ಅಂದರೆ ಈ ಕಂಬಳ ಬಗ್ಗೆ ಎಲ್ಲ ಗೊತ್ತಾ, ನೋಡಿದ್ರಾ ಅವಾಗ? ಕಂಬಳ ನಾನು ನೋಡಿಲ್ಲ, ಸ್ಪೋರ್ಟ್ ನೋಡಿರಲಿಲ್ಲ. ಆಮೇಲಿಂದ ಅದ್ರ ಮೇಲೆ ಇದ್ದಿದ್ದು ಕಾಂಟ್ರವರ್ಸಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮುಂಚೆ ಒಂದು ಜಲ್ಲಿಕಟ್ಟು ಕಂಬಳ ಎಲ್ಲ ಸೇರಿ ಒಂದು ಕಾಂಟ್ರವರ್ಸಿ ಆಯ್ತಲ್ಲ. ಸೊ ಆಗ ನನಗೆ ಕಂಬಳದ ಬಗ್ಗೆ ಏನೋ ಅರಿವಾಯಿತು. ಸೊ ಐ ಮೀನ್ ಈ ಮೂವಿಯಲ್ಲಿ ಆ ಕಾಂಟ್ರವರ್ಸಿನ ಹೇಗೆ ತೋರಿಸಿದಾರಾ ಇಲ್ವಾ, ಅಥವಾ ಅದ್ರ ಮೇಲೆ ಏನಾದರೂ ಡಿಬೇಟ್ ಇದೆಯಾ, ಅದು ನಾನು ನೋಡ್ಬೇಕಂತ ಕಾಯ್ತಾ ಇದ್ದೀನಿ. ನಿಮಗೆ ಮೊದಲಿಗೆ ಕತೆ ಹೇಳಿದ್ರಾ? ಹಾಂ, ಒಂದು ಬ್ರೀಫ್ ಸ್ಟೋರಿ ಹೇಳಿದ್ರು. ಏನು ಅನಿಸ್ತು ಆ ಟೈಮಲ್ಲಿ? ವೆರಿ ನೈಸ್ ಸ್ಕ್ರಿಪ್ಟ್, ಬಿಕಾಸ್ ಈ ಥರ ನಾವು ಕನ್ನಡದಲ್ಲಿ ಇದುವರೆಗೂ ನೋಡಿಲ್ಲ ಏನೂ. ಆ್ಯಂಡ್ ಅವರು ಅಂದರೆ ಗುರು ಸರ್ ಅವರ ದ ಮೇಕಿಂಗ್ ಮತ್ತು ಅವರು ಹೇಗೆ ಸಿನಿಮಾನ ನೋಡ್ತಾರೆ ಆ್ಯಂಡ್ ಹೇಗೆ ಅದನ್ನು ನಮಗೆ ತೋರಿಸ್ತಾರೆ ಅನ್ನೋದು ಚೂರು ಡಿಫ್ರೆಂಟ್ ಇದೆ. ಅವರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸ್ವಲ್ಪ ನಿಮಗೂ ಆ ಪ್ಯಾಷನ್ ಸ್ಪಾರ್ಕ್ ಆಗುತ್ತೆ ನಿಮ್ಮೊಳಗೂ. ಆ ಪಾರ್ಟ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಎಸ್ಪೆಷಲಿ ನನ್ನ ಪಾತ್ರ ವೆರಿ ಸೆಲ್ಫಿಶ್ಲಿ ನನ್ನ ಪಾತ್ರ ಏನಿದೆ ಅಂತ ನಾನು ಕೇಳಿದಾಗ ಹಾಗೆ ವೆರಿ ಡಿಫ್ರೆಂಟ್ಲಿ ಹಿ ಹಸ್ ಟ್ರೈಡ್ ಸಮಥಿಂಗ್ ಇನ್ ಅ ಸಾಂಗ್ ವೇರ್ ಮೀ ಆ್ಯಂಡ್ ರಾಜ್ ಸರ್ ಮೀಟ್. ಸೊ ದ್ಯಾಟ್ ವಾಸ್ ಆಲ್ಸೋ ವೆರಿ ಬ್ಯೂಟಿಫುಲಿ ಟೋಲ್ಡ್. ಅದನ್ನ ಕೇಳಿ ನಾನು ಖಂಡಿತ ಮಾಡ್ತೀನಿ, ನಾನು ಈ ಥರದ್ದು ಒಂದು ನಾನೇ ಅಟೆಂಪ್ಟ್ ಮಾಡಿಲ್ಲ ಯಾವತ್ತು ಅಂತ ಹೇಳಿ ಮಾಡಿ. ಸಂಪದ ಪ್ರಾಸೆಸ್ ಹೆಂಗಿತ್ತು ಅಂದರೆ ಲೈಕ್ ಒಳಗಡೆ ಹೋದ್ಮೇಲೆ? ಶೂಟಿಂಗ್ ಪ್ರಾಸೆಸ್ಸಾ ಇಟ್ ವಾಸ್ ನಥಿಂಗ್ ಲೆಸ್ ದೆನ್ ಅ ಫ್ಯಾಮಿಲಿ. ನನಗಂತೂ ಆಲ್ಮೋಸ್ಟ್ 30-35 ಡೇಸ್ ಒಂದೊಂದು ಸ್ಕೆಡ್ಯೂಲಿಗೆ ನಾವು ಮಂಗಳೂರಿಗೆ ಹೋಗ್ತಿದ್ವಿ. ಸೊ ನಾನು ಶೂಟ್ ಇರಲಿ ಇಲ್ಲದೇ ಇರಲಿ ನಾನು ಸೆಟ್ಟಿಗೆ ಹೋಗ್ತಿದ್ದೆ. ಔಟ್ಡೋರ್ ಸ್ಕೆಡ್ಯೂಲ್ ಅಂದಿದ ತಕ್ಷಣ ನಾವು ಅಲ್ಲೇ ಇರಬೇಕಾಗುತ್ತೆ, ಒಂದೊಂದು ದಿವಸ ಚೇಂಜಸ್ ಆಗುತ್ತೆ. ಮತ್ತು ಮಳೆ ಬರ್ತಿತ್ತು, ಸಡನ್ನಾಗಿ ಬಿಸಿಲು ಬರ್ತಿತ್ತು. ಸೊ ಆ ಥರ ಇಟ್ ವಾಸ್ ಅ ವೆರಿ ಯುನೀಕ್ ಶೂಟಿಂಗ್ ಪ್ರಾಸೆಸ್. ಹೊರಗಡೆ ಹೋದಾಗ ಲಿಟ್ರಲಿ ಎಲ್ಲರೂ ಒಂದೇ ಹೋಟೆಲ್ ರೂಮ್ನಲ್ಲಿ ಇಡೀ ಬಿಲ್ಡಿಂಗ್ನ ತೊಗೊಂಡಿದ್ವಿ. ಸೊ ಅಲ್ಲೇ ಇರ್ತಿದ್ವಿ. ನಾನು ಕೇಳ್ತಿರೋದು ಒಂದು ತುಂಬ ದೊಡ್ಡ ಕ್ರಾಫ್ಟ್, ಇದು ತುಂಬ ದೊಡ್ಡ ಸ್ಕೇಲ್ ಸಿನಿಮಾ, ತುಂಬ ಟ್ಯಾಲೆಂಟೆಡ್ ದೊಡ್ಡ ಟೆಕ್ನಿಷಿಯನ್ಸು ಮತ್ತು ದೊಡ್ಡ ಸ್ಟಾರ್ ಕಾಸ್ಟು. ಒಳಗೆ ಹೋದಾಗ ಸೊ ಅವರೊಟ್ಟಿಗೆ ನಾವು ಅಂದರೆ ಪ್ರತಿದಿನ ಅವ್ರ ಜೊತೆಗೆ ಶೂಟ್ ಮಾಡೋಂಥದ್ದಾಗಲಿ, ಪಾತ್ರಗಳನ್ನು ಹೆದರಿಸೋದು ಅಂದರೆ ರಮೇಶ್ ಇಂದಿರಾ ಅವರು, ಮಿತ್ರ, ರಾಜ್ಬಿ ಶೆಟ್ಟಿ, ಪ್ರಜ್ವಲ್ ದೇವರಾಜ್, ಈ ಥರ ಅಷ್ಟೂ ಕಲಾವಿದರು ಇದ್ದಾಗ ನಿಮ್ಮ ಪೋರ್ಷನ್ಸ್ನ ನೀವು ಫೇಸ್ ಮಾಡಿದ್ದು ಹೇಗಿತ್ತು? ಆ್ಯಕ್ಚುಲಿ ಲಕ್ಕಿಲಿ ನನಗೆ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ ಜೊತೆನೂ ಕೆಲಸ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ತು ಈ ಸಿನಿಮಾನಲ್ಲಿ. ಐ ಕುಡ್ ಲರ್ನ್ ಸೋ ಮಚ್. ಒಬ್ಬೊಬ್ಬರಿಂದನೂ ಒಂದೊಂದು ಕಲ್ತಿದ್ದೀನಿ ನಾನು ಈ ಸಿನಿಮಾಯಿಂದ. ನೀವು? ನಾನು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಿದ್ದು ರಾಜ್ ಸರ್ ಮತ್ತು ಮಿತ್ರ ಸರ್ ಜೊತೆಗೆ. ಸೊ ನಮ್ದು ಹೇಗಿರ್ತಿತ್ತು ಅಂದರೆ ಫುಲ್ ಸೀರಿಯಸ್ ಆಗಿ ಇಂಟ್ರಾಕ್ಷನ್ಸ್ ನಡೀತಾ ಇರುತ್ತೆ ಡೈರೆಕ್ಷನ್ ಟೀಮಿಂದ ಎಲ್ಲ. ರಾಜ್ ಸರ್ ಇಲ್ಲಿಂದ ಜೋಕ್ಸ್ ಕ್ರ್ಯಾಕ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ನಮ್ಮೊಟ್ಟಿಗೆ. ಸೊ ದ್ಯಾಟ್ ವಾಸ್ ಫನ್. ಆ್ಯಂಡ್ ದೆನ್ ಅಂದರೆ ರಾಜ್ ಸರ್ ಆಸ್ ಅನ್ ಆರ್ಟಿಸ್ಟ್ ಹೇಗೆ ಮೋರ್ ದೆನ್ ದ್ಯಾಟ್ ಹ್ಯೂಮನ್ ಬೀಯಿಂಗ್ ಆಗಿ ಅವ್ರು ಹೇಗಿದ್ದಾರೆ ಅಂತ ಒಂದು ಇನ್ಸೈಟ್ ಸಿಕ್ತು. ಅವ್ರ ಕ್ರಾಫ್ಟ್ನ ಅವ್ರು ಹೇಗೆ ನೋಡ್ತಾರೆ ಅನ್ನೋದು ಒಂದು ಲರ್ನಿಂಗ್ ಸಿಕ್ತು. ಈವನ್ ಮಿತ್ರ ಸರ್ ಫಾರ್ ದ್ಯಾಟ್ ಮ್ಯಾಟರ್, ಅವರು ಹೇಗೆ ಅಂತಂದರೆ ಇವಾಗ ಕ್ಯಾಮ್ರಾ ಇಲ್ಲದೇ ಇದ್ರೂ ಅವರು ಒಬ್ಬ ಕರಾವಳಿಯ ಒಂದು ವ್ಯಕ್ತಿಯಾಗೇ ಉಳಿತಿರ್ತಾರೆ ಎಲ್ಲ ಸೀನಲ್ಲೂ. ಸೊ ಅದೊಂದು ಒಳ್ಳೆ ಕ್ಯಾರೆಕ್ಟರ್ ಅವ್ರದ್ರಲ್ಲಿ ನನಗೆ ಕಾಣಿಸ್ಕೊಳ್ತು. ಅದು ಬಿಟ್ಟು ನನಗೆ ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು. ಸೊ ಅವ್ರು ಹೇಗೆ ಲೈಟ್ ಅಪ್ ಮಾಡ್ತಿದ್ರು ಅದು ಎಂಟೈರ್ ಸ್ಪೇಸ್ನ, ಮತ್ತು ನನ್ನನ್ನು ಹೇಗೆ ತೋರಿಸ್ತಿದ್ರು, ನನಗೆ ಅದು ನೋಡಿದಾಗ ತುಂಬ ಖುಷಿ ಆಗ್ತಿತ್ತು. ಸೊ ಆ್ಯಂಡ್ ದೆನ್ ಡೆಫಿನೆಟ್ಲಿ ಡೈರೆಕ್ಷನ್ ಟೀಮ್ ಅವರು ತುಂಬಾ ಶ್ರಮಪಟ್ಟು ನಮಗೆಲ್ಲ ಏನು ಅಂದರೆ ಹೇಳೋದು, ಇಲ್ಲಿ ಬರಬೇಕು ಅಲ್ಲಿ ಬರಬೇಕು, ಸ್ಟ್ಯಾಂಡಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಕೊಡೋದು, ಪ್ಲಸ್ ಆಲ್ ಡೈಲಾಗ್ಸ್ ಹೇಳೋದು, ನೆನ್ಪು ಮಾಡೋದು, ಆಲ್ ದೀಸ್ ಥಿಂಗ್ಸ್ ದೇ ವರ್ ಡೂಯಿಂಗ್
ಟೈಮ್ ಅಂಡ್ ಅಗೇನ್. ಸೊ ಇದೆಲ್ಲ ನೋಡಿದಾಗ ಅಂದರೆ ವಿ ಆರ್ ಜಸ್ಟ್ ಸ್ಮಾಲ್ ಪಾರ್ಟ್ ಆಫ್ ಅ ಬಿಗ್ ಯೂನಿವರ್ಸ್ ಅಂತ ಅನ್ಸುತ್ತೆ. ಅಂದರೆ ನನಗೇನು ಈಗ ರಾಜ್ಬಿ ಶೆಟ್ಟಿ ಅಂದರೆ ಅವರು ಆಫ್ ದ ಸೆಟ್ಸ್ ಹೆಂಗಿರ್ತಾರೆ ಅಂತ ನಾವು ನೋಡಿದ್ವಿ. ಅಂದರೆ ಆ ಒಂದು ಡಿಫ್ರೆನ್ಸ್ ನಿಮ್ಗೆ ಏನು ಅನಿಸ್ತು? ಅಂದರೆ ಅವರೊಬ್ಬ ಆರ್ಟಿಸ್ಟ್ ಆಗಿ ಬಂದಾಗ ಆ ಪಾತ್ರದ ಒಳಗಡೆ ಬಂದು ಎದುರುಗಡೆ ನಿಂತಾಗ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಸೊ ಆ ಮೂಮೆಂಟ್ಸ್ ಹೇಗೆ? ಓಕೆ, ಫಸ್ಟ್ ಆಫ್ ಆಲ್ ಅವ್ರ ಥರ ಒಂದು ಹ್ಯೂಮನ್ ಬೀಯಿಂಗ್ನ ನಾನು ನೋಡೇ ಇಲ್ಲ, ಟು ಬಿ ವೆರಿ ಆನೆಸ್ಟ್. ಸೊ ನನಗೆ ಫಸ್ಟ್ ಇನಿಷಿಯಲಿ ಕ್ಯೂರಿಯಾಸಿಟಿ ಇದ್ದಿದ್ದು ಇವ್ರ ಜೊತೆ ವರ್ಕ್ ಮಾಡಿದಾಗ ನಾನು ಹೇಗಿರತ್ತಪ್ಪ ಅಂತ ನೋಡೋಣ ಅಂತ ಹೇಳಿ ನಾನು ಬಂದಿದ್ದು. ಬಟ್ ದ ಮೋರ್ ಯು ಟಾಕ್ ಟು ಹಿಮ್, ನೀವು ಅವ್ರ ಪಕ್ಕ ಕೂತ್ಕೊಂಡು ಮಾತಾಡಿದಾಗ ಲೈಕ್ ಒಂದು ವ್ಯಕ್ತಿ ಹೇಗೆ ಈಗೋಲೆಸ್ ಆಗಿ ಹೇಗಿರಬಹುದು, ಒಂಚೂರು ಸ್ವಾಭಿಮಾನ ಇಲ್ಲದೆ ಏನಂತಾರೆ ಸೆಟ್ಟಲ್ಲಿ ಎಲ್ಲರ ಜೊತೆಗೆ ಒಂದಾಗೆ ನಡ್ಕೊಳ್ಳೋದು, ಮತ್ತು ಅವ್ರು ಹೇಗೆ ಎಲ್ಲರ ಜೊತೆಗೆ ಮಾತಾಡಿಸ್ತಾರೆ. ಎಲ್ರಿಗೂ ಉಪ್ಪಿನಕಾಯಿ ಕೊಟ್ಟಿದ್ರು, ಫೇಮಸ್ ಉಪ್ಪಿನಕಾಯಿ. ಅದೊಂದು ಜೈನ್ ಉಪ್ಪಿನಕಾಯಿ ಮಾಡ್ತಾರೆ ಉಡುಪಿ ಸೈಡಲ್ಲಿ. ಸೊ ಜೈನ್ ಉಪ್ಪಿನಕಾಯಿ ಒಂಥರ ಸ್ವೀಟ್ ಅಂಡ್ ಸಾರ್ ತರ ಇರುತ್ತೆ, ಎರಡು ಒಟ್ಟಿಗೆ ಮಿಕ್ಸ್ ಆಗಿ. ಅದು ಪ್ರತಿಯೊಬ್ಬರಿಗೂ ತಂದು ಕೊಟ್ಟಿದ್ರು ಅವರು, ಎಲ್ಲರಿಗೂ ಒಂದೊಂದು ಡಬ್ಬ ಕೊಟ್ಟಿದ್ರು. ಬಿಕಾಸ್ ಈಸ್ ಫ್ರಮ್ ಅಲ್ಲೇ ಆ ಸೈಡೇ ಅಲ್ವಾ. ಸೊ ಹಿ ವಾಸ್ ಇಂಟ್ರೊಡ್ಯೂಸಿಂಗ್ ಅಸ್, ಇದು ಹಿಂಗಿರುತ್ತೆ ಅವ್ರು ಹಾಗೆ ಇವ್ರು ಹಿಂಗೆ ಅಂತ. ಸೊ ಅದೊಂದು. ಆಮೇಲಿಂದ ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್, ಸೊ ಇವಾಗ ನನ್ನದೇ ತುಂಬ ಸನ್ನಿವೇಶಗಳಾಗಿತ್ತು ವೇರ್ ಐ ಥಾಟ್ ಓಕೆ ಇದರಲ್ಲಿ ಏನೋ ಚೆನ್ನಾಗಿ ಕಾಣಿಸ್ತಿಲ್ವೇನೋ, ನಾ ಅಷ್ಟು ಚೆನ್ನಾಗಿ ಮಾಡ್ತಿಲ್ವೇನೋ ಅನ್ನೋ ಥರದ್ದು ತುಂಬ ಸನ್ನಿವೇಶಗಳು ನನಗೆ ಅನ್ನಿಸ್ತಿತ್ತು. ಸೊ ಅದರ ನೆಕ್ಸ್ಟ್ ಡೇ ಹಿಲ್ ಕಮ್, ಅವ್ರು ಬಂದು ಕೂತ್ಕೊಂಡು ಇಲ್ಲ ನೋಡಿ ಆ್ಯಕ್ಟರ್ಸ್ ಆಗಿ ನಾವು ಹೀಗೆ ಅನ್ಕೋತೀವಿ ನಮ್ಮ ಬಗ್ಗೆ ನಾವೇ, ಸೊ ನಾವು ಆ ಥರದ್ದು ಲಿಮಿಟೇಷನ್ಸ್ ಹಾಕೋಬಾರ್ದು ನಮ್ಮ ಮೇಲೆ, ನಾನು ಇಷ್ಟೇ ಮಾಡೋದು ಅಥವಾ ನನಗೆ ಇದಕ್ಕಿಂತ ಮೇಲೆ ಮಾಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಕಂಫರ್ಟಬಲ್ ಇದರಲ್ಲಿ ಹೋಗ್ಬಿಡ್ಬಾರ್ದು ನಾವು ಅಂತೆಲ್ಲ ಹೇಳಿದ್ರು. ಸೊ ಇಟ್ಸ್ ಅ ಬಿಗ್ ಲರ್ನಿಂಗ್, ಬಿಕಾಸ್ ಯಾರು ನಿಮ್ಮ ಹತ್ರ ಬಂದು ಅಡ್ವೈಸ್ ಕೊಡ್ತಾರೆ ಹೇಳಿ? ಅಂದರೆ ನಿಮ್ಮ ಪ್ರೊಫೆಷನ್ ಆಯಿತು, ನಿಮ್ಮ ಕೆಲಸ ಆಯಿತು, ನಾವು ಹೋಗೋಣ ಅಂದರೆ ನನಗೇನಕ್ಕೆ ಬೇರೆಯವ್ರ ಬಗ್ಗೆ ಅನ್ನೋ ಥರ ಇರೋ ಟೈಮಲ್ಲಿ ಹೀ ಇಸ್ ಸಚ್ ಅ ಹ್ಯೂಮನ್ ಬೀಯಿಂಗ್. ಹೀಸ್ ಲೈಕ್ ಈಸ್ ನಥಿಂಗ್ ಬಟ್ ಲವ್. ಲೈಕ್ ಎಲ್ಲ ಇರೋ ಸೆಟಲ್ಲಿರೋರು ಎಲ್ಲರಿಗೂ ಫುಲ್ ಲವ್ ಶವರ್ ಮಾಡ್ತಿರ್ತಾರೆ ಎಲ್ಲರ ಮೇಲೂ. ಸೊ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ಹಿಮ್. ಔಟ್ಪುಟ್ ನೋಡಿದ್ದೀರಾ? ನನ್ನ ಪಾರ್ಟ್ ನೋಡಿದ್ದೀನಿ. ಡಬ್ಬಿಂಗ್ ಸ್ಟೇಜಾ ಅಥವಾ? ಹಾಂ, ಡಬ್ಬಿಂಗಲ್ಲಿ ನೋಡಿದ್ದೀನಿ. ಆ್ಯಂಡ್ ಒಂದ್ಸತಿ ಗುರು ಸರ್ ನನಗೆ ತೋರಿಸಿದ್ರು ನನ್ನ ಒಂದು ಸಾಂಗ್. ಸೊ ಅದು ಬಿಟ್ಟು ಬೇರೆ ಯಾವ ಪಾರ್ಟ್ಸು ನಾನು ನೋಡಿಲ್ಲ ಆ್ಯಕ್ಚುಲಿ. ಅಂದರೆ ನಾನು ಆಗಲೇ ಹೇಳ್ತಿದ್ದಂಗೆ ನೀವು ಎಲ್ಲರೊಟ್ಟಿಗೂ ಆ್ಯಕ್ಟ್ ಮಾಡಿದೆ ಈ ಸಿನಿಮಾದಲ್ಲಿ. ಆಗಲೇ ಆಲ್ಮೋಸ್ಟ್ ಮಿತ್ರ ಸರ್ ಹೇಳ್ತಾಯಿದ್ರು, ಅಂದರೆ ಎಲ್ಲರೂ ರಾಕ್ಷಸರೇ, ಆ ಸಾಲಿಗೆ ನಿಲ್ಲುವಂಥ ನಟರು ಎಲ್ಲ ಅಷ್ಟು ದೊಡ್ಡ ಕಲಾವಿದರು ಅಂತ. ಸೊ ನಿಮಗೆ ಅಷ್ಟು ಕಲಾವಿದರೊಟ್ಟಿಗೆ ಅವಕಾಶ ಅಂದರೆ ತುಂಬ ಸಿನಿಮಾಗಳ ಸಿಗಲ್ಲ, ನಾಯಕಿಯರಿಗೆ ತುಂಬ ಕಡಿಮೆ ಅಲ್ವಾ? ಸೊ ಇದರಲ್ಲಿ ಈ ಸ್ಕ್ರಿಪ್ಟಲ್ಲಿ ಐ ಥಿಂಕ್ ಎವ್ರಿ ಕ್ಯಾರೆಕ್ಟರು ಅಷ್ಟು ದೊಡ್ಡ ಎಲಿವೇಶನ್ ಎಲ್ಲ ಕ್ಯಾರೆಕ್ಟರ್ಗೂ ಇದೆ ಮತ್ತು ಪ್ರಾಮಿನೆನ್ಸ್ ಇದೆ. ನನ್ನ ಟ್ರೈಲರಲ್ಲೇ ಅನ್ನಿಸ್ತಾ ಇತ್ತು ನನಗೆ, ಪ್ರತಿಯೊಂದು ಹೈಲೈಟ್ ಆಗ್ತಿದೆ. ಅಂದರೆ ನೆನಪಿದೆ, ಬರೀ ಹೀರೋ ಅಥವಾ ಬರೀ ಇದು ಆ ಥರದ್ದಿಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ನಾನಾಗಲೇ ಟ್ರೇಲರ್ನಲ್ಲಿ ಏನು ಸ್ಟ್ಯಾಂಡ್ ಔಟ್ ಆಯಿತು ತುಂಬ? ಕರಾವಳಿ, ಓವರಾಲ್ ಕರಾವಳಿ ಲೈಕ್ ಎಂಟೈರ್ ಅಂದರೆ ಅದು ಒಂದು ಕೊಲಾಜ್ ಥರ ಕಾಣಿಸ್ತಾ ಇದೆ, ಕರಾವಳಿಯ ಒಂದು ಕೊಲಾಜ್ ಎಲ್ಲ ಕೂಡಿ ಬಂದಿರತ್ತೆ. ಹಾಂ, ಮತ್ತು ನನಗೆ ಕ್ರಾಫ್ಟು, ಎಲಿವೇಶನ್ನು ಮತ್ತು ಕ್ವಾಲಿಟಿ ಅದು ತುಂಬ ದೊಡ್ಡದಾಗಿ ಸ್ಟ್ಯಾಂಡ್ ಔಟ್ ಆಗ್ತಿದೆ. ಅದೇ ತುಂಬ ಎಕ್ಸೈಟಿಂಗ್ ಆಗಿರೋದು. ಆಮೇಲೆ ಇವತ್ತು ಇಂಡಸ್ಟ್ರಿನಲ್ಲಿ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಹಂಗೆ ಆಗೋಗಿದೆ. ಕ್ವಾಲಿಟಿ ಬೇಕು ನನಗೆ, ತುಂಬ ಬೆಸ್ಟ್ ಬೇಕು ಅವ್ರಿಗೆ, ಯಾಕೆಂದರೆ ಕಾಂಪಿಟೇಷನ್ ಅಷ್ಟು ದೊಡ್ಡದಾಗಿದೆ. ಸೊ ಹಾಗಾಗಿ ಆ ಒಂದು ಸಾಲಲ್ಲಿ ನಿಲ್ಲೋದು ಕರಾವಳಿ ತುಂಬ ಈ ಲೆವೆಲ್ಗೆ ನಿಲ್ಲುತ್ತೆ. ಆ ಪ್ರಾಮಿಸಿಂಗ್ ಅಂತೂ ಇದೆ, ಅದು ಸತ್ಯ. ನನ್ನ ಕೈಲಿ ನನ್ನನ್ನು ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ನಂಗೇನೋ ಹೇಳೋಕ್ಕಿಲ್ಲ ಅಂತ ನಾನೇನೋ ಕೇಳಿದ್ರೆ ನನಗೆ ನಡೆಸ್ತಾ ಇದ್ದೀರಾ? ಹಾಂ, ನಿಮ್ಮ ಮಾತು ಕೇಳ್ತಾರೆ ನನ್ನ ಆಡಿಯನ್ಸ್. ಓ, ಎಂಥದಿಲ್ಲ, ನಾವು ನಮ್ಮ ಮೂವಿ ಬಗ್ಗೆ ನಾವು ಹೇಳ್ತೀವಿ, ನೀವು ಹೇಳಿದಾಗ ನಾವು ಹೇಳ್ತೀವಿ, ಅಲ್ಲಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಹೇಳ್ತಾನೆ ಇರ್ತೀವಿ. ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀವಲ್ಲ, ಸಿನಿಮಾ ನೋಡಲಿಲ್ವಲ್ಲ, ಹಾಗಾಗಿ ಇದು ಏನಂತಾರೆ ಬನ್ನಿ ಮಂಗಳೂರಿಗೆ ಪ್ರಿವ್ಯೂ ಆಗಿರೋದ್ರಿಂದ ಮಂಗಳೂರಿನಲ್ಲಿ 19th ನೋಡೋಣ, ಮಂಗಳೂರು ಹೋಗೋಣ. ತುಂಬ ದೊಡ್ಡ ಪ್ರಾಮಿಸಿಂಗ್. ಅದೇ ನಾನು ಕೇಳಿದಕ್ಕೆ ನೀವು ಹೇಳಲೇ ಇಲ್ಲ. ಸೊ ಅವರೆಲ್ಲ ಬೇಜಾರು ಮಾಡ್ಕೊಳ್ಳೋದು ನಾನು. ಸಾರಿ. ಸೊ ನಾನು ಹೇಳ್ದಂಗೆ ಪ್ರತಿಯೊಬ್ಬ ಸರಿ, ನಾನೇ ಒಬ್ಬೊಬ್ರದ್ದು ಹೆಸರು ಹೇಳ್ತೀನಿ, ನೀವು ಹೇಳ್ತಾ ಹೋಗಿ. ಹಾಂ, ಪ್ರಜ್ವಲ್ ದೇವರಾಜ್. ನನಗೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಪ್ರಜ್ವಲ್ ದೇವರಾಜ್. ಆಲ್ಮೋಸ್ಟ್ ಒಂದು ಫ್ರೆಂಡ್ ಥರ, ಒಂದು ವೆರಿ ಕಾಮ್ ಪರ್ಸನ್.
ಯಾವುದೇ ಒಂದು ಸ್ಟಾರಿ ಬ್ಯಾಗೇಜ್ ಇಲ್ದಿರ ಸೆಟ್ಟಿಗೆ ಬರೋರು. ಗುರು ಸರ್, ಪ್ರಜ್ವಲ್ ಅವರು ಅಷ್ಟೇ, ದೇ ಹ್ಯಾಡ್ ಲೈಕ್ ಅ ವೆರಿ ಬ್ರದರ್ಲಿ ಇದು ಬ್ರದರ್ಸ್ ಥರ. ಸೊ ವೆರಿ ಕೊಲಾಬ್ರೇಟಿವ್ ಪ್ರಜ್ವಲ್ ಸರ್. ಅಂದರೆ ಈಗ ಕರಾವಳಿ ಮ್ಯೂಸಿಕ್ಕು ಸಾಂಗ್ಸ್ ಅಂತ ಬಂದ ತಕ್ಷಣ ಮುದ್ದು ಗುಮ್ಮ ತುಂಬ ಹೈಯಲ್ಲಿರುವಂಥದ್ದು, ಎಲ್ಲ ಕಡೆ ಅದೇ ಕೇಳಿಸ್ತಾ ಇರೋದು. ಸೊ ಆ ಮ್ಯೂಸಿಕಲಿ ತುಂಬ ದೊಡ್ಡ ಹಿಟ್ ಆಗಿದೆ ಹಾಡು, ನಿಮ್ಮದೇ ಹಾಡು. ಯೂಶಲಿ ನಾನು ಹಿಟ್ ಆಗಿದೆ ಅಂತ ಅಂದ್ಕೊಳ್ಳೋದೇ ಇಲ್ಲ ಆಯಿತಾ, ಅಂದರೆ ಆಗಿದೆಯಾ ಅನ್ನೋ ಡೌಟ್ನಲ್ಲೇ ಇರ್ತೀನಿ. ಬಟ್ ಎಷ್ಟೊಂದು ಸರಿ ಟಿ ವಿ ಆನ್ ಮಾಡಿದಾಗೆಲ್ಲ ಎಷ್ಟೊಂದು ನಮ್ಮದು ಡೈಲಿ ಸೋಪ್ ಬರುತ್ತಲ್ಲ, ಟಿ ವಿ ಸೀರಿಯಲ್ಸ್, ಅಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಲ್ಲಿ ಬರ್ತಿರುತ್ತೆ ಈ ಸಾಂಗ್. ಆವಾಗ ಓಕೆ ಇಟ್ಸ್ ವರ್ಕಿಂಗ್, ಎಲ್ಲರಿಗೂ ರೀಚ್ ಆಗ್ತಿದೆ ಅಂತ ಅಂದ್ಕೊಂಡೆ ರೀಸೆಂಟಾಗಿ. ಸೊ ಅಲ್ಲಿ ತನಕ ನನಗೂ ಕ್ಲಾರಿಟಿ ಇರಲಿಲ್ಲ. ಎಲ್ಲರೂ ಕೇಳ್ತಿದ್ದೆ ವರ್ಕ್ ಆಗ್ತಿದೆಯಾ, ಕೇಳಿದ್ರಾ ಅಂತ. ಎಲ್ಲ ಚೆನ್ನಾಗಿದೆಯಲ್ಲ, ವರ್ಕ್ ಆಗ್ತಿದೆ, ಆ ಡೌಟ್ನಲ್ಲಿದ್ದೆ. ಬಟ್ ಎಷ್ಟೊಂದು ಕಡೆ ನಾನೇ ಕೇಳಿಸ್ಕೊಂಡಾಗ ಐ ಫೆಲ್ಟ್ ಲೈಕ್ ಓಕೆ ನೈಸ್ ಅಂತ. ಅಂದರೆ ನಮಗೂ ಅಷ್ಟೇ FM ಅಲ್ಲಿ ಸುಮ್ಮನೆ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೋ ಸಲ ಕೇಳಿದ್ದೀವಿ, ಸಡನ್ನಾಗಿ ಯಾವುದೊಂದು ಗೊತ್ತಾಗಲಿಲ್ಲ. ಅಂದರೆ ಆ ಥರ ಒಂದು ಹಾಡು ಕನೆಕ್ಟ್ ಆಗೋದು. ಆಮೇಲೆ ಈ ಇತ್ತೀಚೆಗಂತೂ ರೀಲ್ಸು ಅದು ಇದೆಲ್ಲ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕಡೆ ಬರ್ತಾಯಿದೆ. ಸೊ ನಾನು ಈ ಇಂಟರ್ವ್ಯೂಗೆ ಬರೋಕ್ಕಿಂತ ಮೊದಲು ಸುಮ್ಮನೆ ವಾಪಸ್ ಎಲ್ಲ ಒಂದು ಕಡೆ ನೋಡ್ಬೇಕಾದ್ರೆ ಅನ್ನಿಸ್ತು ದೊಡ್ಡ ರೀಚ್ ಆಗಿದೆ ಹಾಡು, ತುಂಬ ದೊಡ್ಡ ರೀಚ್ ಆಗಿದೆ. ಹಾಡ್ತೀರಾ ನೀವು? ಸರ್ ಹ್ಯಾಸ್ ವೆರಿ ಗುಡ್ ಟೇಸ್ಟ್ ಇನ್ ಮ್ಯೂಸಿಕ್. ಅವ್ರಿಗೆ ಚೆನ್ನಾಗಿದೆ ಟೇಸ್ಟ್. ಇದು ಆಲ್ಮೋಸ್ಟ್ 2 years ಹಿಂದೆನೇ ನನಗೆ ಇದ್ರದ್ದು ಫಸ್ಟ್ ಬಿಟ್ ಕೇಳಿಸಿದ್ರು. ಅವಾಗಲೇ ಅಂದ್ಕೊಂಡಿದ್ದೆ ನಾನು ಇಟ್ಸ್ ಅ ಬ್ಯೂಟಿಫುಲ್. ನಿಮ್ಗೆ ಹಾಡಕ್ಕೆ ಬರುತ್ತಾ? ದಯವಿಟ್ಟು ಹಾಡಿಸ್ಬೇಡಿ, ಇಲ್ಲಿ ಅವ್ರು ಹಾಡ್ತಾರೆ, ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ. ನಾನು ಕೇಳಿಲ್ಲ ಯಾವತ್ತೂ ಸಂಪದ ಹಾಡಿರೋದು. ಹೌದು, ಹಾಡಿಯಲ್ಲ ಒಂದು ಬಿಟ್ಟು. ಸೀರಿಯಸ್ಲಿ ಬರಲ್ಲ, ಹಾಡಕ್ಕೆ ಬರಲ್ಲ. ಸಿನಿಮಾದೊಳಗಡೆ ಅಂದರೆ ಪ್ರಜ್ವಲ್ ಬಿಟ್ಟು ಮೇಜರ್ ನೀವು ಫೇಸ್ ಮಾಡೋದಂಥ ಆರ್ಟಿಸ್ಟ್ ಯಾರು? ಮಿತ್ರಾ ಸರ್, ವಂಡರ್ಫುಲ್ ಆರ್ಟಿಸ್ಟ್. ನೀವು ಹೇಳ್ದಂಗೆ ಅವರು ಆಲ್ಮೋಸ್ಟ್ ಅಲ್ಲಿ ಕರಾವಳಿಲಿ ಇರೋಷ್ಟು ದಿವಸ ಅಲ್ಲಿರೋ ಒಬ್ಬ ನಾರ್ಮಲ್ ಮನುಷ್ಯನ ಥರನೇ ಬ್ಯಾಗ್ ಇಟ್ಕೊಂಡು ಹೋಗೋರು, ಅವ್ರ ಅಂಗಡಿಯವ್ರ ಜೊತೆ ಮಾತಾಡೋರು, ಆ ಥರ ಒಂದು ವ್ಯಕ್ತಿ. ವೆರಿ ಅದಕ್ಕೇನೋ ಅಂತಾರಲ್ಲ, ವಾಟ್ ಕೈಂಡ್ ಆಫ್ ಆ್ಯಕ್ಟಿಂಗ್, ಮೆಥಡ್ ಆ್ಯಕ್ಟಿಂಗ್, ಆ ಥರ ಅಂದ್ಕೊಂಡು ಮಾಡ್ತಿರ್ಲಿಲ್ಲ ಅವರು. ಹಿ ಈಸ್ ಮೆಥಡ್ ಹಿಮ್ಸೆಲ್ಫ್. ಸೊ ಅವ್ರ ಪ್ರಾಸೆಸ್ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಆಮೇಲೆ ಅವರು ಒಂದೊಂದು ಫ್ರೇಮ್ನಲ್ಲೂ ಅಲ್ಟಿಮೇಟ್. I feel like one of the best artists that I've ever seen in my life. Yeah. ದೊಡ್ಡ ದಣಿಗಳು? ದೊಡ್ಡ ದಣಿಗಳು ರಮೇಶೇಂದ್ರ ಸರ, ಅವರು ಟೆಕ್ನಿಷಿಯನ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಈಸ್ ಬೇಸಿಕ್ಲಿ ಮುಂಚೆ ಟೆಕ್ನಿಷಿಯನ್ ಅಂತ. ಸೊ ಅವರಿಗೆ ಆ ಕ್ಯಾಮ್ರಾ ಇದು ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ನಮಗೆಲ್ಲ ಹೇಳ್ಕೊಡ್ಬೇಕು ಅದನ್ನೆಲ್ಲ, ಬಟ್ ಅವ್ರಿಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಸೊ ಐ ಲರ್ನ್ ದ್ಯಾಟ್ ಫ್ರಮ್ ರಮೇಶೇಂದ್ರ ಸರ್. ಆಮೇಲೆ ಆ್ಯಕ್ಚುಲಿ ಇವ್ರ ಜೊತೆ ನನಗೆ ಸೀನ್ಸ್ ಇಲ್ಲ, ಬಟ್ ಸೆಟ್ನಲ್ಲಿ ಇರ್ಬೇಕಾದ್ರೆ ನಾನು ನೋಡಿದ್ದೀನಿ ರಾಜ್ ಸರ್ ಮತ್ತು ಇವ್ರದ್ದು. ಆ್ಯಂಡ್ ದೆನ್ ದ ಫಸ್ಟ್ ಟೈಮ್ ದಟ್ ಇವರು ಅವರು ಸೊ ಸುಷ್ಮಿತಾದು ನೋಡಿದ್ದೀನಿ. ಸೊ ಅವತ್ತು ಇವ್ರದ್ದು ಫಸ್ಟ್ ಡೇ ಶೂಟ್ ಅನಿಸುತ್ತೆ, ಅಥವಾ ನಾನು ನೋಡಿದ ಫಸ್ಟ್ ಡೇ ಶೂಟ್ ಅನಿಸುತ್ತೆ. ಅವಾಗ ಐ ಹ್ಯಾಡ್ ಥಾಟ್ ದಟ್ ಶಿ ಸೋ ಪರ್ಫೆಕ್ಟ್ ಈ ಭೂಮಿ ಕ್ಯಾರೆಕ್ಟರ್ಗೆ. ಇಟ್ ವಾಸ್ ಲೈಕ್ ಇಟ್ಸ್ ರಿಟನ್ ಫಾರ್ ಹರ್ ಅಂತ. ಅವರು ಭೂಮಿ, ನೀವು ದಕ್ಷಿಣ, ಅದಂಗೆ ನೀವು ದಿಕ್ಕು, ಅವರು ಭೂಮಿ. ಹೇಳ್ತಿದ್ರಲ್ಲ ಹೆಸರೆಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಹೆಸರುಗಳು ತುಂಬ ಇಷ್ಟ ಆಯಿತು. ಅಂದರೆ ಅವರು ಒಂದೊಂದು ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಅದೇ ಇವರು ಆನ್ ಬೋರ್ಡ್ ಆದರು, ಇವರು ಭೂಮಿ, ಇವರು ಮಾವೀರ, ಇವರು ಹೀರೋ ಧನಂಜಯ ಆ್ಯಂಡ್ ಮಹಾಬಲ ಮಿತ್ರ. ಅಂದರೆ ಎಷ್ಟು ಚೆನ್ನಾಗಿದೆ ಹೆಸರು. ಆಮೇಲೆ ಯಾವಾಗಲೂ ಒಂದು ಕಥೆಯಾಗಿ ನಿಲ್ಲೋದು, ಮತ್ತು ಸಿನಿಮಾ ಯಾವಾಗಲೂ ನೆನಪಲ್ಲಿ ಉಳಿಯೋದು. ಸಿನಿಮಾ ನೋಡ್ಕೊಂಡು ಆಚೆ ಬಂದಾಗ ಆ ಪಾತ್ರಗಳ ಹೆಸರುಗಳು ನೆನಪಲ್ಲಿ ಉಳಿಯುತ್ತಲ್ಲ, ಆ ಸಿನಿಮಾ ಚೆನ್ನಾಗಿದೆ ಅಂತ, ಅಂದರೆ ಒಳಗೆ ಹೋಗಿದೆ ಅಂತ, ಆ ಪಾತ್ರಗಳು ನಿಂತಿದೆ ಅಂತಂದರೆ. ಸೊ ಆ ಒಂದು ವಿಷಯಕ್ಕೆ ಕರಾವಳಿ ಎಲ್ಲೋ ಒಂದು ಕಡೆ ಬಿಗಿನಿಂಗ್ ಹಂಗೆ ಅನ್ಸೋಕ್ಕೆ ಶುರುವಾಗಿದೆ. ಪಾತ್ರಗಳು ಇದು ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಯಾವಾಗ್ಲೂ ಈ ಒಂದು ಕ್ರಾಫ್ಟಿಗೆ. ಐ ಥಿಂಕ್ ಒಂದೊಂದು ಕ್ಯಾರೆಕ್ಟರ್ಗೂ ಒಂದು ಜರ್ನಿ ಇದೆ ಡೆಫಿನೆಟ್ಲಿ. ಅಂದರೆ ಇಟ್ಸ್ ನಾಟ್ ಲೈಕ್ ಏನೋ ಪ್ಲೇಸ್ಮೆಂಟ್ ಥರ ಅಲ್ದಿರ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಜರ್ನಿ ಇದೆ. ಈ ದಕ್ಷಿಣ ಅನ್ನೋ ಕ್ಯಾರೆಕ್ಟರ್, ಈ ಹುಡುಗಿ ಕ್ಯಾರೆಕ್ಟರ್ಗೂ ಒಂದು ಪಾಸ್ಟ್ ಇರುತ್ತೆ. ಅವ್ರ ಚೈಲ್ಡ್ಹುಡ್ ಒಂದು ಚಿಕ್ಕ ಎಪಿಸೋಡ್ ಇರುತ್ತೆ, ಅವ್ರ ತಂದೆ ಅದ್ರ ಬಗ್ಗೆ ಒಂದು ಎಪಿಸೋಡ್ ಇರುತ್ತೆ. ಸೊ ಆ ಥರ ಒಂದು ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಜರ್ನಿ ಡೆಫಿನೆಟ್ಲಿ ಇದೆ, ಸ್ಟ್ಯಾಂಡ್ ಔಟ್ ಆಗುತ್ತೆ. ಈ ನೇಟಿವ್ ಸಬ್ಜೆಕ್ಟ್ಸು ಅಂದರೆ ಆ ಒಂದು ಪ್ರಾದೇಶಿಕವಾಗಿ ಮಾಡುವಂಥ ಸಿನಿಮಾಗಳಿಗೆ ಅಲ್ಲಿನ ಭಾಷೆ ಮತ್ತು
ಬಾಡಿ ಲ್ಯಾಂಗ್ವೇಜು ಆ್ಯಂಡ್ ಪರಿಸರದ ಜೊತೆಗೆ ನೀವು ಉಡುಗೆ ತೊಡುಗೆ ಎಲ್ಲವೂ ಅದೇ ರೀತಿ ಆಗಬೇಕಾಗುತ್ತೆ. ಈ ಒಂದು ವಿಷಯಕ್ಕೆ ನಿಮ್ಮಿಬ್ಬರಿಗೂ ಕೂಡ ಅಲ್ಲಿ ಪ್ರಾಕ್ಟೀಸ್ ಏನಾದರೂ ಇತ್ತಾ, ಮೊದಲೇ ತಯಾರಿ ಇತ್ತಾ, ಹೇಗಾಯಿತು ಅಂತ ಭಾಷೆ ವಿಷಯಕ್ಕೆ ಮತ್ತು ಆ ಉಡುಗೆ ತೊಡುಗೆ ಎಲ್ಲ ಹೊಂದ್ಕೊಳ್ಳೋದಕ್ಕೆ, ಆ ಪಾತ್ರಗಳಿಗೆ ಮತ್ತು ಆ ಪರಿಸರಕ್ಕೆ ಹೊಂದ್ಕೊಳ್ಳೋದಕ್ಕೆ? ಭೂಮಿ ಪಾತ್ರಕ್ಕೆ ಅಷ್ಟು ಡೈಲಾಗ್ಸ್ ಇಲ್ಲ, ಸೊ ಹಾಗಾಗಿ ಆ್ಯಕ್ಚುಲಿ ಡೈಲಾಗ್ಸ್ ತುಂಬ ಕಡಿಮೆ ಇದೆ ಸಿನಿಮಾನಲ್ಲಿ. ಯು ವಿಲ್ ಜಸ್ಟ್ ಕನೆಕ್ಟ್ ವಿತ್ ದ ಸೀನ್ಸ್. ನನ್ನ ಪ್ರಕಾರ ಇಷ್ಟೊಂದು ಕಡೆ ನಾನು ಅಬ್ಸರ್ವ್ ಮಾಡ್ದಂಗೆ ಕಡಿಮೆ ಮಾತಾಡ್ತಾರೆ, ಜಾಸ್ತಿ ಕನೆಕ್ಷನ್ ಇರುತ್ತೆ ಅಂತ ಅನ್ನಿಸ್ತು ಕಂಟಿನ್ಯೂ. ಮೇ ಬಿ ಎಸ್. ಸೊ ಭೂಮಿ ಪಾತ್ರಕ್ಕೆ ಕಡಿಮೆ ಮಾತು. ಸೊ ಇದ್ದಿದ್ದು ಒಂದೆರಡು ಡೈಲಾಗ್ನ ಆ್ಯಕ್ಚುಲಿ ನನಗೆ ಹೇಳ್ಕೊಟ್ರು ಅದನ್ನ ಹೇಗೆ ಹೇಳಬೇಕಂತ ಸೆಟ್ಟಲ್ಲಿ. ಫ್ರಮ್ ಡಿರೆಕ್ಷನ್ ಟೀಮ್ ಐ ಗಾಟ್ ಇನ್ಪುಟ್ಸ್, ಅದನ್ನ ಯಾವ ರೀತಿಲಿ ನಾನು ಅದನ್ನು ಹೇಳಬೇಕಂತ. ಆ್ಯಂಡ್ ಪ್ಲಸ್ ಡಬ್ಬಿಂಗ್ ಮಾಡಿದಾಗ ಅದು ನಾವು ರಿಫೈನ್ ಮಾಡಿದ್ದೀವಿ ಸ್ವಲ್ಪ. ಸೊ ಅದು ಬಿಟ್ಟರೆ ಅಲ್ಲಿನ ನಡತೆ, ಕ್ಯಾರೆಕ್ಟರ್ಸ್ ಹೇಗಿರ್ತಾರೆ ಅಂದರೆ ಇಟ್ಸ್ ವೆರಿ ರೂಟೆಡ್. ಅಂದರೆ ನನ್ನ ಪ್ರಕಾರ ವೆನ್ ಯು ಆರ್ ಪೋರ್ಟ್ರೇಯಿಂಗ್ ಸಂಬಡಿ ಅಷ್ಟು ಸಿಂಪಲ್ ಆಗಿ, ಅಷ್ಟು ರೂಟೆಡ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡೋದು, ಫಾರ್ ಮೀ ಪರ್ಸನಲಿ ಐ ಫೀಲ್ ಇಟ್ ಈಸಿಯರ್. ಬಿಕಾಸ್ ಅವ್ರದ್ದೇನು ಬ್ಯಾಗೇಜ್ ಇರಲ್ಲ. ನೀವು ನೀವು ಹೋಗಿ ತುಂಬ ಸಾಧಾರಣವಾಗಿ ನಿಮ್ಮನ್ನು ನೀವು ತೋರಿಸ್ಕೋಬೇಕಷ್ಟೆ. ವಿಚ್ ಐ ಥಿಂಕ್ ಎವ್ರಿ ವ್ಯಕ್ತಿಗೆ ಅದು ಒಂದು ಈಸಿಯಾಗಿ ಬರುವಂತಹ ಕಲೆಯಾಗಿರಬೇಕು. ಬಿಕಾಸ್ ಇಲ್ಲಿ ನಾವಿದ್ದಾಗ ನಾವು ವಿ ಪುಟ್ ಆನ್ ಅ ಲಾಟ್ ಆಫ್ ನಾನು ಹೀಗೆ, ನಾನು ಹಾಗೆ ಅಂತ ಹೇಳ್ಕೊಂಡು ತಿರ್ಗಾಡ್ತಿರ್ತೀವಿ. ಬಟ್ ದೆನ್ ಇಟ್ಸ್ ನಾಟ್ ದ ಸೇಮ್ ವೆನ್ ಯು ಡೂ ಅ ಕ್ಯಾರೆಕ್ಟರ್ ಲೈಕ್ ದ್ಯಾಟ್. ಅಂದರೆ ನೀವು ಆ್ಯಸ್ ಸಿಂಪಲ್ ಆಸ್ ಪಾಸಿಬಲ್ ನೀವು ಇರ್ತೀರ. ಸೊ ಐ ಫೆಲ್ಟ್ ದಟ್ಸ್ ಲಿಟ್ಲ್ ಈಸಿಯರ್ ಟು ಪೋರ್ಟ್ರೇ ದ್ಯಾನ್ ಎನಿ ಅದರ್ ಕ್ಯಾರೆಕ್ಟರ್. ಅನಂತ್ನಾಗ್ ಅವ್ರದ್ದೊಂದು ಇಂಟರ್ವ್ಯೂನಲ್ಲಿ ಕೇಳಿದೆ, ಅಂದರೆ ಯಾಕೆ ಅವರಷ್ಟು ಅವ್ರನ್ನ ನ್ಯಾಚುರಲ್ ನಟ ಅಂತಾರೆ ಅಂತಂದರೆ, ಅವರು ಒಂದು ಮಾತು ಹೇಳಿದ್ರು, ಏನೋ ಬಿಹೇವ್ ಮಾಡಬೇಕಂತ ಅಷ್ಟೇ. ಯು ಜಸ್ಟ್ ಬಿಹೇವ್. ಆ ಕ್ಯಾರೆಕ್ಟರ್ ಏನಂತ ಅವರು ಕಥೆಯಲ್ಲಿ ಬರುತ್ತೋ ಆ ಕ್ಯಾರೆಕ್ಟರ್ ಬಿಹೇವ್ ಮಾಡಿ ಸಾಕು. ಅದಕ್ಕೆ ಎಕ್ಸ್ಟ್ರಾ ಹಾಕಿ ನಾನು ಹಿಂಗೆ ಆ್ಯಕ್ಟ್ ಮಾಡಬೇಕು, ಓವರ್ ಎಕ್ಸ್ಪ್ರೆಷನ್ ಏನೂ ಇಲ್ಲ, ತುಂಬ ಸಾಧಾರಣ. ಅದೇ ತುಂಬ ಕಷ್ಟ ಅಂತೆ. ನೀವು ಹೇಳ್ತಾ ಇದ್ರೆ ನಂಗೆ ಅದು ನೆನಪಾಯ್ತು. ಇನವೇ ಹೌದು. ಬಟ್ ನಾನು ಪರ್ಸ್ನಲಿ ನನಗನ್ಸುತ್ತೆ ಒಂದು ಸಾಧಾರಣವಾದ ಹುಡುಗಿಯಾಗಿ ಮಾಡೋದು ತುಂಬ ಈಸಿ ಅಲ್ವಾ. ಅದು ಇನ್ನೋಸೆನ್ಸ್ ನಿನ್ನ ತಲೆಯಲ್ಲಿ ಅಷ್ಟು ಗೊಂದಲ ಅಥವಾ ಅಷ್ಟು ಓವರ್ ಥಿಂಕಿಂಗ್ ಥಾಟ್ಸ್ ಏನೂ ಬೇಡ. ನಾನು ಹೀಗೆ ಇರೋದು ಅಂತ ತೋರಿಸ್ಕೊಂಡ್ರೆ ಇಟ್ ಇಸ್ ಸೋ ಸಿಂಪಲ್. ಲೈಫ್ ವಿಲ್ ಬಿ ವೆರಿ ಸಿಂಪಲ್ ಅನ್ಸುತ್ತೆ. ಸಂಪದ ಇಲ್ಲ, ಡಬ್ಬಿಂಗ್ ಟ್ರೈ ಮಾಡಿದ್ವಿ. ಬಟ್ ಗುರು ಸರ್ಗೆ ಅನ್ನಿಸ್ತು ಎಲ್ಲೋ ಒಂದು ಕಡೆ ನಾವು ಡಬ್ಬಿಂಗ್ ಆರ್ಟಿಸ್ಟ್ ಹಾಕಿ ಮಾಡಬೇಕು ಅಂತ. ಬಟ್ ಡೆಫಿನೆಟ್ಲಿ ಟ್ರೈ ಅಂತೂ ಮಾಡಿದೆ ನಾನು. ಆ್ಯಂಡ್ ಅಲ್ಲಿ ಅದೇ ನೀವು ಹೇಳ್ದಂಗೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ಆ ಸ್ಲ್ಯಾಂಗ್ ಸಿಗೋದನ್ನು ತುಂಬ ಕಷ್ಟ. ಸೊ ಶೂಟಿಂಗ್ನಲ್ಲಿ ನಮ್ಮ ಏಡೀಸ್ ಇದ್ದರು ಹೆಲ್ಪ್ ಮಾಡೋದಕ್ಕೆ. ಸೊ ಶೂಟಿಂಗ್ ಮುಂಚೆನೇ ಒಂದು ರೌಂಡ್ ಪ್ರಿಪ್ರೇಷನ್ ಆಗ್ತಿತ್ತು, ಪ್ರೀವಿಯಸ್ ನೈಟೇನೇ ಡೈಲಾಗ್ಸ್ ಎಲ್ಲ ಆಗ್ತಿತ್ತು. ಬಟ್ ಅವ್ರು ಹೇಳ್ದಂಗೆ ಡೈಲಾಗ್ಸ್ ಈ ಕ್ಯಾರೆಕ್ಟರಿಗೂ ತುಂಬ ಕಡಿಮೆ ಇದೆ. ಯೂಶ್ವಲಿ ಗುರುಸನ್ನ ಕೇಳಿದೆ ನಾನು, ಎಲ್ಲ ಕಡೆ ಡೈಲಾಗ್ಸ್ ಕಡಿಮೆ ಇದೆ ಅಲ್ವಾ, ನಂದಷ್ಟೇ ಅಲ್ಲ ನನ್ನ ಆಪೋಸಿಟ್ ವ್ಯಕ್ತಿದು ಕೂಡ ಡೈಲಾಗ್ಸ್ ಕಡಿಮೆ ಇದೆ ಅಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು ದಟ್ ಡೈಲಾಗ್ಸ್ ಆ್ಯಕ್ಚುಲಿ ತುಂಬ ಕಡಿಮೆ ಇದೆ ಸಿನಿಮಾನಲ್ಲಿ. ಯು ವಿಲ್ ಕನೆಕ್ಟ್ ಮೋರ್ ವಿತ್ ದ ಸ್ಟ್ರಕ್ಚರ್. ಆ ಸೀನು, ಆ ಸ್ಟ್ರಕ್ಚರ್ನಲ್ಲಿ ಯು ವಿಲ್ ಕನೆಕ್ಟ್ ಮೋರ್ ಅಂತ. ಸೊ ಡೈಲಾಗ್ಸ್ ವಿಚಾರವಾಗಿ ಅಷ್ಟು ಕಷ್ಟ ಆಗಿಲ್ಲ. ಆ್ಯಂಡ್ ಐ ಫೀಲ್ ಲೈಕ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಅವ್ರ ಬಾಡಿ ಲ್ಯಾಂಗ್ವೇಜು, ಆ ಅಬ್ಸರ್ವೇಷನ್ಸಿಂದ ಒಂಚೂರು ಪರ್ಫಾರ್ಮೆನ್ಸ್ನ ನಾವು ಕಂಡಕ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾ ಅದೇ ಆಗಲೇ ಹೇಳ್ದಂಗೆ ಇದು ಸಿನಿಮಾದ ಮಧ್ಯೆ ತುಳಸಿ ಹಾಡಿನ ಬಗ್ಗೆ ತುಂಬ ದೊಡ್ಡ, ಅಂದರೆ ನಾನು ಇವಾಗ ನಾವೊಂದು ಸಿನಿಮಾ ಮಾಡ್ತೀವಿ ಅಂದರೆ ಇನ್ಕ್ಲೂಡಿಂಗ್ ಮೀ, ಅಂದರೆ ನಾವು ಎಲ್ಲರೂ ಒಂದು ಇದರಲ್ಲಿ ಒಂದು ಹಾಡಾಗಲಿ, ಒಂದು ಟ್ರೈಲರ್ ಆಗಲಿ, ಅಥವಾ ಏನೇ ಒಂದು ಕಂಟೆಂಟ್ ಬಂದ ತಕ್ಷಣ ಇದನ್ನು ನೋಡಿ ಇದು ಹಿಂಗಿದೆ, ಇದು ಹಂಗಿದೆ, ಇದೆಲ್ಲ ಪ್ರೆಸೆಂಟ್ ಮಾಡೋದು. ಬಟ್ ಇವರು ಹಾಡು ಒಂದು ತುಳಸಿ, ಅದು ಎಷ್ಟು ದೊಡ್ಡದಾಗಿ, ಅದು ಎಷ್ಟು ಎಷ್ಟು ಆರ್ಗ್ಯಾನಿಕ್ಕಾಗಿ ಅದು ತಗೊಳ್ತು. ಮತ್ತು ಅದ್ರ ಬಗ್ಗೆ ನನಗೆ ಸುಷ್ಮಿತಾ ಅವ್ರಿಗೆ ಮಾತಾಡಿಸ್ಬೇಕು ಅಂತ. ಸೊ ಅದು ಹೇಗಾಯಿತು ಅಂತ ಮೊದಲಿಗೆ. ಸೊ ಸುಮೇಧಿಗೆ ಗೊತ್ತಿದ್ದ ಒಂದಷ್ಟು ಜನ ದೇ ಕೇಮ್ ಟುಗೆದರ್ ಆ್ಯಂಡ್ ಕೊಲಾಬ್ರೇಟಿವ್ ಆಗಿ ಏನಾದರೂ ಮಾಡೋಣ ಅಂತ ಹೇಳಿ ಅವ್ರ ತಲೆಯಲ್ಲಿತ್ತು. ಸೊ ಆಗ ಆ ಡೈರೆಕ್ಟರ್ ವಿಷ್ಣು ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅವ್ರ ತಲೆಯಲ್ಲಿ ಏನಿದೆ ಈ ಹಾಡಿನ ಬಗ್ಗೆ ಅಂತ. ಅವ್ರ ಹಾಡು ಕೇಳಿ ಒಂದು ಔಟ್ಲೈನ್ ಸ್ಕೆಚ್ ಮಾಡಿದರು. ಸೊ ನನ್ನ ತಲೆಯಲ್ಲಿ ವಿಜುವಲಿ ಈ ಥರ ಇದೆ ಅಂತ. ಸೊ ಅದನ್ನು ನನಗೆ ಪಿಚ್ ಮಾಡಿದರು.
ನಾನು ಯಾವಾಗ ಪಿಚ್ ಡೆಕ್ ನೋಡಿದ್ನೋ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಅಂತ ಹೇಳಿ ನಾನು ಅಷ್ಟು ಥಿಂಕ್ ಮಾಡಲಿಲ್ಲ. ನಾನು ಓಕೆ ವಿಲ್ ಡೂ ಏನಾದರೂ ಮಾಡೋಣ ಇದಕ್ಕೆ ಅಂತ ಹೇಳಿ ಬಂದೆ ಆನ್ ಬೋರ್ಡ್. ಸೊ ಟೀಮ್ ಎಲ್ಲ ಆಗಿದ್ದೆ ಆ ಥರ. ಒಬ್ಬರು ಅಂದರೆ ವಿಲ್ ಕಾಂಟ್ರಿಬ್ಯೂಟ್ ವಿತ್ ಕ್ಯಾಮ್ರಾಸ್ ಅಂತ, ವಿಲ್ ಕಾಂಟ್ರಿಬ್ಯೂಟ್ ವಿತ್ ಸ್ಟೇಸ್ ಆ್ಯಂಡ್ ಲೊಕೇಶನ್ಗೆ ಏನು ಹಣದ ಸಹಾಯ ಬೇಕೋ ಒಬ್ಬರು ಮಾಡ್ತಿದ್ರು. ಆಮೇಲಿಂದ ಅಫ್ಕೋರ್ಸ್ ರೆಕ್ಟ್ಯಾಂಗಲ್ ಸ್ಟುಡಿಯೋಸ್ ಮತ್ತು ಲೈಟ್ ಬಕೆಟ್ ಅವರೆಲ್ಲ ನನಗೆ ಕ್ಯಾಮ್ರಾ ಆ್ಯಂಡ್ ಪ್ಲಸ್ ಸ್ಟೇ ಇದು ಮಾಡಿದ್ರು. ಈವನ್ ಕೇಟ್ರಿಂಗ್ ಕೂಡ ಪ್ರೊವೈಡ್ ಮಾಡಿದ್ರು. ಸೊ ಈ ಥರ ಒಬ್ಬೊಬ್ಬರೇ ಆ್ಯಡ್ ಆಗ್ತಾ ಹೋದರು ಟೀಮ್ಗೆ. ಆ್ಯಂಡ್ ವಿಷುವಲಿ ನಾವು ಶೂಟ್ ಮಾಡಿದ್ದು, ಐ ಮೀನ್ ಥ್ಯಾಂಕ್ ಗಾಡ್ ವಿ ಹ್ಯಾಡ್ ಶ್ರೀವತ್ಸನ್ ಸರ್ ಇದ್ದರು. ಅವರು ದ ವೇ ಹಿಯರ್ ಶಾಟ್ ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಸೊ ನಮಗೆ ಇನ್ಫ್ಯಾಕ್ಟ್ ನಾವು ಶೂಟ್ ಮಾಡಬೇಕಾದ್ರೆ ವಿ ಹ್ಯಾಡ್ ಲೊಕೇಶನಲ್ಲೂ ಅಷ್ಟೇ ನಮ್ಗೆ ಕೊಟ್ಟಿದ್ದು ಟೈಮ್ಗಿಂತ ಜಾಸ್ತಿ ತೊಗೊಂಡು ಮಾಡ್ತಿದ್ವಿ. ಸೊ ಅಲ್ಲಿಂದ ಓಡಿಸಿದ್ರು ನಮ್ಮನ್ನ ಕೂಡ. ಸೊ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ಕೊಂಡು ನಾವು ಅಂದರೆ ಲಾಸ್ಟಲ್ಲಿ ಬಂದಾಗ ನಮಗೂ ಇಲ್ಲಿ ಒಂದು ಸ್ವಲ್ಪ ಬೆಟರ್ ಮಾಡ್ಬೋದಾಗಿತ್ತಾ, ಇಲ್ಲಿದು ಅರ್ಥ ಆಗತ್ತಾ ಜನಕ್ಕೆ ಅಂತೆಲ್ಲ ನಮ್ಮಲ್ಲೂ ಪ್ರಶ್ನೆಗಳಿತ್ತು. ಬಟ್ ಅದು ಹೊರಗೆ ಬಂದಾಗ ಐ ಥಿಂಕ್ ಹಾಡು ವಾಸ್ ಅ ಬಿಗ್ ಫ್ಯಾಕ್ಟರ್. ಹಾಡಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲರೂ ಕೇಳಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಡಿರೆಕ್ಷನ್ ವಿಷ್ಣು ಅವರ ಒಂದು ಮೈಂಡ್ ಸೆಟ್ ಏನಿತ್ತು, ವಿಷುವಲಿ ಏನು ತೋರಿಸ್ಬೇಕಂತಿದ್ರು, ಎಲ್ಲ ಒಂದು ಸಣ್ಣ ಸಣ್ಣ ಪಾರ್ಟ್ ಕೂಡ ಎಲ್ಲರಿಗೂ ಅರ್ಥ ಆಯಿತು. ನಾನು ಕಾಮೆಂಟ್ ಸೆಕ್ಷನಲ್ಲಿ ಓದ್ಕೊಂಬಂದಾಗ ಇದು ನನಗೆ ಗೊತ್ತಿರಲಿಲ್ಲ, ಈ ಥರದ್ದು ಬಂದಿದೆ ಇದರೊಳಗೆ. ಅಂದರೆ ನಾನು ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಮೆಟಾಫರಿಕ್ ಆಗಿದೆ ತುಂಬ ವಿಷಯಗಳು. ಅಂದರೆ ಅದು ಆರ್ಟ್ ಫಾರ್ಮ್ ಆಗಿ ತುಂಬ ನಾಡ್ತಾ ಇದೆ, ತುಂಬ ವಿಷಯ ಹೇಳ್ತಾ ಇದೆ ಅದು. ಅಂದರೆ ಆ್ಯಂಗಲ್ಸ್ ತುಂಬ ಹೋಗ್ತಿದೆ ಅದು. ಸೊ ಹೆಂಗೆ ಥಾಟ್ ಬಂತು ಇವ್ರಿಗೆ ಇದನ್ನು ಮಾಡೋದಕ್ಕೆ ಅನ್ನೋ ಪ್ರಶ್ನೆ ನನಗೆ ಅವತ್ತಿಂದ. ಸದ್ಯ ನೀವು ಸಿಕ್ಕಿದ್ರಿ. ಸೊ ಐ ಥಿಂಕ್ ಆಲ್ ಕ್ರೆಡಿಟ್ಸ್ ಟು ದ ಡೈರೆಕ್ಟರ್. Just 2 days, 1.5 days. ಕ್ಲಾಸಿ ಅಂದರೆ ಕ್ಲಾಸಿ ಅದು. Yeah, locations were really good. ಅದು ಒಬ್ಬೊಬ್ರು ಅದನ್ನ ಫೀಲ್ ಮಾಡಿದ್ದಾರೆ. ಐ ಮೀನ್ ಸಿನಿಮಾಟೋಗ್ರಫರಿಂದ ಹಿಡಿದು ಆ ಸಣ್ಣ ಮೇಕಪ್ಪು ಕೃಷ್ಣಂದು ಇದನ್ನು ಮಾಡೋದ್ರಿಂದ ಹಿಡಿದು ಎಲ್ಲವೂ, ಅಲ್ಲ ಅವರು ಡಿಟೇಲ್ಡ್ ಶೂಟು, ಮಳೆ, ಆ ಒಂದು ಆ್ಯಂಬಿಯನ್ಸು ತುಂಬ ಸ್ವಚ್ಛವಾಗಿದೆ. ಅದು ಖುಷಿ ಆಯಿತು. ಅಂದರೆ ನೀವು ಸಿಕ್ಕಿದ್ದು ಆ ಒಂದು ವಿಷಯ ಮಾತಾಡೋದಕ್ಕೆ. ನಾನು ಪರ್ಸ್ನಲಿ ನಾನು ಅದನ್ನು ತುಂಬ ಸಲ ನೋಡ್ತೀನಿ. ನಂಗೆ ಅವಾಗವಾಗ ಇವಾಗಲೂ ಕೇಳ್ತೀನಿ. ಅಂದರೆ ವಿತ್ ವಿಷುವಲ್ ನೋಡೋಕ್ಕೆ ಇಷ್ಟಪಡ್ತೀನಿ ಅದನ್ನು. Okay. ಅಷ್ಟು ಚೆನ್ನಾಗಿ ಅನಿಸುತ್ತೆ. ಸೋ ಗುಡ್ ಫೀಲ್ ಅದು. Thank you so much. Glad you liked it. ಆ್ಯಂಡ್ ಅದು ನಾನು ಆ್ಯಕ್ಚುಲಿ ನಿಮ್ಮದು ಟ್ರೈಲರ್ ನೋಡಿದಾಗ ನಾನು ಗುರು ಯಾರಿಗೆ ಮಾತಾಡಿದೆ ನಾನು, ಇಲ್ಲ ಇವನು ಮಾತಾಡಿಸ್ಬೇಕು ಈ ವಿಷಯನ ಅಂತ ಅಂದ್ಬಿಟ್ಟು, ಅವರೇ ಅಲ್ವಾ ಇವರು ಅಂತ. ನೈಸ್. ಈ ರೀಸೆಂಟ್ಲಿ ಮಲಯಾಳಂದೊಂದು ಪ್ರಾಜೆಕ್ಟ್ ಮಾಡ್ಕೊಂಬಂದ್ರಿ ಅಲ್ವಾ ನೀವು? ಹಾಂ, ರೀಸೆಂಟ್ಲಿ ಅಂದರೆ ಸ್ವಲ್ಪ ತಿಂಗಳಾಗಿದೆ. ಹೇಗಿತ್ತು ಅಲ್ಲಿ? ಮಲಯಾಳಂ ಟೀಮ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಅನ್ನೋಕ್ಕಿಂತ ಅವ್ರಿಗೊಂದು ಟೈಮ್ ಫ್ರೇಮಲ್ಲಿ ಇಷ್ಟು ಮುಗಿಸ್ಬೇಕಂತ ಆಲ್ರೆಡಿ ಪ್ರಿಡಿಟರ್ಮಿಂಡ್ ಆಗಿ ಬಂದಿರ್ತಾರೆ. ಸೊ ಅಲ್ಲಿ ಏನು ಮಳೆ ಗಾಳಿ ಏನೇ ಇದ್ರೂ ಆ ದಿನಕ್ಕೆ ಆ ವರ್ಕ್ ಅಷ್ಟು ಮುಗಿಸ್ಲೇಬೇಕು ಅನ್ನೋ ಅಷ್ಟು ಡಿಟರ್ಮಿನೇಷನಲ್ಲಿ ಇರ್ತಾರೆ. ಸೊ ಆ ವರ್ಕ್ ಎಥಿಕ್ಸ್ ಇಸ್ ಲೈಕ್ ಹೈಯೆಸ್ಟ್ ಪಾಯಿಂಟ್, ಪೀಕ್ ವರ್ಕ್ ಎಥಿಕ್ ಅವರಲ್ಲಿ. ಆ್ಯಂಡ್ ಪ್ಲಸ್ ಅವ್ರಿಗೆ ಸ್ಟೋರೀಸ್ ಗೊತ್ತೇ ಇದೆ, ಎಂಥ ಸ್ಟೋರೀಸ್ ಮಾಡ್ತಾರೆ ಅಂದರೆ ಒಂದು ಸಾಧಾರಣವಾಗಿರುತ್ತೆ, ನಾಟ್ ಮಚ್ ಬಜೆಟ್ ಆಲ್ಸೋ. ಆ್ಯಂಡ್ ದೆನ್ ನೀವು ಅದು ಕತೆ ಕೇಳಿದಾಗ ನಿಮಗೆ I've never seen something like this ಅನ್ನೋ ಫೀಲಿಂಗ್ ಬರುತ್ತೆ. ಸೊ I'm happy to have worked with such people. ಆ್ಯಂಡ್ ರೀಸೆಂಟಾಗಿ ಮಾಡಿದ್ದು DS ಸೀರೆ ಅಂತ ಹೇಳಿ ಬಂದಿತ್ತು, ಒಂದು ಹಾರರ್ ಮೂವಿ ಬಂದಿತ್ತು. ಸೊ ಪ್ರಣವ್ ಸರ್ ಜೊತೆಗೆ ಮಾಡಿದ್ದು ನಾನು. ಆ್ಯಂಡ್ ಇಟ್ಸ್ ಅ ವೆರಿ ಫನ್ ಎಕ್ಸ್ಪೀರಿಯನ್ಸ್. ಇವನ್ ರಾಹುಲ್ ಸದಾಶಿವನ್ ಅವ್ರ ಜೊತೆಗೆ ಮಾಡೋದು, ದಟ್ ವಾಸ್ ಇನ್ ಮೈ ಬಕೆಟ್ ಲಿಸ್ಟ್. ಮೇಕಿಂಗ್ ಅ ಹಾರರ್ ಸ್ಟಿಲ್ ಇನ್ ಮೈ ಬಕೆಟ್ ಲಿಸ್ಟ್, ಬಟ್ ಐ ಆಮ್ ಗ್ಲಾಡ್ ಟು ಹ್ಯಾವ್ ವರ್ಕ್ ವಿತ್ ಸಮನ್ ಲೈಕ್ ಹಿಮ್. ಯಾವ ಥರ ಸಿನಿಮಾಗಳು ಮಾಡೋಕ್ಕೆ ಇಷ್ಟಪಡ್ತಿದ್ದೀರಾ? ಯಾವ ಥರ ಸಿನಿಮಾಗಳು ನೋಡ್ತಿದ್ದೀರಾ? ಪಾತ್ರಗಳು ನೋಡ್ತಾ ಇದ್ದೀರಾ? ಯಾಕೆ ಅಂತಂದರೆ ಐ ಥಿಂಕ್ ನಿಮ್ಗೆ ತುಂಬ ಆಪರ್ಚುನಿಟೀಸ್ ಬರ್ತಿದೆ ಅಂತ ಅನಿಸುತ್ತೆ. ಬಟ್ ಚೂಸಿ ಇದ್ದೀರಾ ಅಂತ ಕಾಣಿಸುತ್ತೆ. ಚೂಸಿ ಓನ್ಲಿ ಬಿಕಾಸ್ ಅಂದರೆ ನಾನು ಇದುವರೆಗೂ ನನ್ನ ಕರಿಯರಲ್ಲಿ ನನ್ನನ್ನು ನಾನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಏನು ಆಪರ್ಚುನಿಟಿ ಬರ್ತಿದೆಯೋ ಅದೆಲ್ಲ ತೊಗೊಂಡು ಮಾಡಬೇಕು ಅನ್ನೋ ಇದರಲ್ಲಿದ್ದೆ ನಾನು. ಸೊ ಈಗ ನಾನು ಸ್ವಲ್ಪ ಇಂಟೆನ್ಷನಲಿ ಪಿಕ್ ಮಾಡೋಣ ಅನ್ನೋ ಥರದಿದ್ದೀನಿ ಅಷ್ಟೇ. ಆ್ಯಂಡ್ ನನ್ನ ಬಕೆಟ್ ಲಿಸ್ಟ್ ಇಸ್ ಮೈ ಫೇವ್ರೆಟ್ ಟಾಪಿಕ್ ಬಿಕಾಸ್ ನನ್ನ ಬಕೆಟ್ ಲಿಸ್ಟ್ ತುಂಬ ಇದೆ. ಡೆಫಿನೆಟ್ಲಿ ಸೈಕಲಾಜಿಕಲ್ ಥ್ರಿಲ್ಲರ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ. ಸೊ ದಟ್ ಈಸ್ ದೇರ್ ಇನ್ ಮೈ ಬಕೆಟ್ ಲಿಸ್ಟ್. ಆಮೇಲಿಂದ ಇನ್ನೊಂದು ಬಂದು ಪ್ಲೇಯಿಂಗ್ ಅನ್ ಆಂಟಾಗನಿಸ್ಟ್ ಇಸ್ ಆಲ್ಸೋ ಒನ್ ಆಫ್ ಮೈ ಬಕೆಟ್ ಲಿಸ್ಟ್. ಆ್ಯಂಡ್ ಇನ್ನೇನು, ಆ್ಯಕ್ಷನ್ ಇಸ್ ಲೈಕ್ ದಿ ಮೋಸ್ಟ್ ಡಿಫಿಕಲ್ಟ್ ಫಾರ್ ಮೀ.
ಸೊ ಅದು ಯಾವತ್ತಾದ್ರೂ ಮಾಡಕ್ಕೆ ಸಿಕ್ಕಿದ್ರೆ ಆಕ್ಷನ್ know that ಅಡ್ವೆಂಚರ್ it's difficult? ಎಕ್ಸ್ಪ್ಲೋರರ್ ಬಿಕಾಸ್ ಐವ್ ಸೀನ್ ಮೈ ಸೆಲ್ಫ್ ಇನ್ ಜಿಮ್ ಸಮಟೈಮ್ಸ್ ಐ ಸ್ಟಾರ್ಟ್ ಪಂಚಿಂಗ್ ಆರ್ ಡೂ ವರ್ಕೌಟ್ಸ್ ಕಾಂಬ್ಯಾಟ್ ವರ್ಕೌಟ್ಸ್ ಆ್ಯಂಡ್ ಇಟ್ಸ್ ಸೋ ಫನಿ ನನ್ನ ನಾನೇ ನೋಡ್ಕೊಳ್ಳೋದಕ್ಕೆ ಸೊ ಇಫ್ ಎವರ್ ಐ ಗೆಟ್ ಅ ಚಾನ್ಸ್ ಟು ಡೂ ಸಮಥಿಂಗ್ ಲೈಕ್ ದಟ್ ಅನ್ ಆಕ್ಷನ್ ಎಕ್ಸ್ಪ್ಲೋರರ್ ಅಡ್ವೆಂಚರ್ ಡ್ರಾಮಾ ಸಮಥಿಂಗ್ ದಟ್ ಐ ಲೈಕ್ ಡೂಯಿಂಗ್. ಸಂಪದ ಪೀರಿಯೋಡಿಕ್ ಡ್ರಾಮಾ ಪರ್ಹ್ಯಾಪ್ಸ್ ಅದು ವೆರಿ ಇಂಟ್ರೆಸ್ಟಿಂಗ್. ತುಂಬ ಕಡಿಮೆ ಸಿನಿಮಾ ಬರುತ್ತೆ ಪೀರಿಯೋಡಿಕ್ ಸಿನಿಮಾಗಳು ಸೊ ಆ ಥರದ್ದೊಂದು ಇನ್ ದ ಕರಿಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ಆಲ್ಸೋ ನನಗೆ ಕಾಮಿಡಿ ಅಂದರೆ ತುಂಬ ಇಷ್ಟ. ನಂಗೆ ಕಾಮಿಡಿ ಸಿನಿಮಾನಲ್ಲಿ ಮಾಡೋಕ್ಕೆ ತುಂಬ ಇಷ್ಟ. ಸೊ ನಾನು ಬೇಸಿಕ್ಲಿ ಆಡಿಯನ್ಸ್ ಆಗಿ ನೋಡೋದಕ್ಕೂ ಐ ಲೈಕ್ ರಾಮ್ ಕಾಮ್, ಸಿಂಪಲ್ ಕತೆ, ಜಾಸ್ತಿ ತಲೆ ಕೆಡಬಾರ್ದು ನನಗೆ. ಮೂವಿ ಥಿಯೇಟರಿಂದ ಈಚೆ ಹೋದ್ಮೇಲೆ ಒಂದು ಸ್ವಲ್ಪ ಮೆಡಿಟೇಟ್ ಮಾಡ್ಕೊಂಡು ಬಂದ್ವಿ ಅನ್ನೋ ಫೀಲಿಂಗ್ ಇರಬೇಕು. ಸೊ ಆ ಥರ ಸಿನಿಮಾಗಳು ಮಾಡೋಕ್ಕೂ ಇಷ್ಟ. ನಿಮ್ಮದು ಫಸ್ಟ್ ಸಿನಿಮಾ ಇದೆ ಅಂತ ಹೌದಾ? ಸೈನ್ ಮಾಡಿದ ಫಸ್ಟ್ ಸಿನಿಮಾ ಇದೆ, ಹೌದು. ಅದಾದಮೇಲೆ ನೈಸ್. ಸೊ ಮೊದಲನೇ ಸಿನಿಮಾ ಇವಾಗ ರಿಲೀಸ್ ಆಗ್ತಿದೆ, ಹೌದು. ಸೆಕೆಂಡ್ ರಿಲೀಸ್ ಆಗ್ತಾ ಇದೆ. ಹೌದು, ಸೆಕೆಂಡ್ ರಿಲೀಸ್ ಆಗ್ತದೆ. ಏನಿದೆ ನಿಮ್ಮ ಇಂಟೆನ್ಷನ್ ಟುವರ್ಡ್ಸ್ ನೆಕ್ಸ್ಟು? ಯಾವ ಥರದ ಕತೆಗಳ ಆಯ್ಕೆ, ಪಾತ್ರಗಳ ಆಯ್ಕೆ ನೋಡ್ತಾ ಇದ್ದೀರಾ? ಅದೇ ಈಗ ಹೇಳಿದ್ರಿ ಐ ಥಿಂಕ್ ಒಂದು ಫ್ಲೋನಲ್ಲಿ ಹೋಗೋಣ ಅಂತ. ಡೆಫಿನೆಟ್ಲಿ ಆ ಇಂಟೆನ್ಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಹೇಗೆ ಕಾಣಿಸ್ತದೆ ಇಂಡಸ್ಟ್ರಿ ನಿಮಗೆ? ನಾನು ಹೆಂಗೆ ಕಾಣ್ತಿದ್ದೀನಿ ನೀವು ಇಂಡಸ್ಟ್ರಿ? ಚೆನ್ನಾಗಿ ಕಾಣಿಸ್ತಿದ್ದೀರಾ? ಹೆಂಗೆ ಕಾಣಿಸ್ತಿದೆ ಇಂಡಸ್ಟ್ರಿಯಲ್ಲಿ ಏನು ಹೇಳಿ? ಚೆನ್ನಾಗಿದೆಯಾ? ಓಕೆ, ಹೆಂಗೆ ಹೋಗ್ತಿದೆ ಡೆಫಿನೆಟ್ಲಿ ಒಬ್ಬ ನಟಿಯಾಗಿ, ಒಬ್ಬ ಐ ಪ್ರೇಕ್ಷಕಿಯಾಗಿ? ಥಿಂಕ್ ನಂಗೆ ಲಕ್ಕಿಲಿ ಐ ಹ್ಯಾವ್ ಮೆಟ್ ಸಮ್ ಆಫ್ ಲೈಕ್ ದ ನೈಸೆಸ್ಟ್ ಪೀಪಲ್ ಇಂಡಸ್ಟ್ರಿನಲ್ಲಿ. ನಾನು ಹೇಳ್ದಂಗೆ ಗುರು ಸರ್ ನನಗೆ 5 ವರ್ಷದಿಂದ ಪರಿಚಯ. ಸೊ ಆ ಥರ ವೆರಿ ಲಾಂಗ್ ಜರ್ನಿ ಇದೆ ನನಗೆ ಆಲ್ಮೋಸ್ಟ್ ಎಲ್ಲರ ಜೊತೆ. ನಾನು ಪ್ರೀವಿಯಸ್ಲಿ ಎಕ್ಕ ಮಾಡಿದಾಗಲೂ ಅಷ್ಟೇ. ಐ ಹ್ಯಾವ್ ಲೈಕ್ ಅ ವೆರಿ ನೈಸ್ ಈಕ್ವೇಷನ್ ಎಲ್ಲರ ಜೊತೆ. ಸೊ ನಾವು ಯಾರ ಜೊತೆ ಕೆಲಸ ಮಾಡ್ತೀವಿ, ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗೋಗುತ್ತೆ ಹೋಗ್ತಾ. ಸೊ ಐ ಬಿನ್ ಫಾರ್ಚುನೇಟ್ ಆ ವಿಚಾರದಲ್ಲಿ. ಸೊ ಇಂಡಸ್ಟ್ರಿ ಹಂಗೆ ಕಾಣ್ತಿದೆ. ಸೊ ವೆರಿ ಫ್ರೆಂಡ್ಲಿ, ನೈಸ್ ಸ್ಪೇಸ್ ಟು ಎಕ್ಸ್ಪ್ಲೋರ್. ಸುಷ್ಮಿತಾ ಅವ್ರಿಗೆ? ಸೇಮ್ ಅಂದರೆ ನನಗೂ ಗಾಟ್ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ದಟ್ ಐ ಕುಡ್ ವರ್ಕ್ ವಿತ್. ಎಲ್ಲರ ಜೊತೆಗೂ ಚೆನ್ನಾಗಿತ್ತು. ಅಂದರೆ ಐವ್ ನೆವರ್ ಫೇಸ್ಡ್ ಎನಿ ನೆಗೆಟಿವ್ ಆಗಿ ಏನೂ ಫೇಸ್ ಮಾಡಿಲ್ಲ ಸೋ ಫಾರ್ ಇನ್ ದ ಇಂಡಸ್ಟ್ರಿ. ಆ್ಯಂಡ್ ಹ್ಯಾವಿಂಗ್ ಸೆಡ್ ದಟ್ ಆಲ್ಸೋ ನೋಡಿದರೆ ಈಗ ಇನ್ಸ್ಟಾಗ್ರಾಮ್ ಇರೋದು ಇಸ್ ಆಲ್ಸೋ ಇನ್ ಅ ವೇ ಒಂಥರ ಒಳ್ಳೆಯದು. ಹಾಗೆ ಇಟ್ಸ್ ಅ ಲಿಟಲ್ ಬಿಟ್ ಆಫ್ ಡಿಫಿಕಲ್ಟ್ ಬಿಕಾಸ್ ನೀವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ಎವ್ರಿ ಒನ್ ಇಸ್ ಅ ಮಾಡೆಲ್ ಆನ್ ಇನ್ಸ್ಟಾಗ್ರಾಮ್ ರೈಟ್ ನೌ, ಎವ್ರಿ ಒನ್ ಇಸ್ ಅನ್ ಆ್ಯಕ್ಟರ್ ಆನ್ ಇನ್ಸ್ಟಾಗ್ರಾಮ್. ಸೊ ಅದು ನೋಡಿದಾಗ ಸ್ವಲ್ಪ ಅಂದರೆ ನಾವು ಇನ್ನೂ ಬೆಟರಾಗಿ ನಮ್ಮ ಕ್ರಾಫ್ಟ್ನ ಬೆಳೆಸ್ಕೋಬೇಕು ಅಂತ ಒಂದು ಭಯ ಶುರುವಾಗುತ್ತೆ ಒಳಗೆ. ಬಿಕಾಸ್ ಟ್ಯಾಲೆಂಟ್ ಅಂದರೆ ನೀವು ತುಳಸಿ ಬಗ್ಗೆ ಮಾತಾಡ್ತಿದ್ರಿ, ತುಳಸಿ ಮೇಲೆ ಎಷ್ಟು ವೀಡಿಯೋಸ್ ಮಾಡಿ ಹಾಕಿದ್ದಾರೆ ಅಂತಂದರೆ ಅದು ನೋಡಿದಾಗ ನಮಗೆ ವಾಟ್ ಲೈಕ್ ಅಮೌಂಟ್ ಆಫ್ ಟ್ಯಾಲೆಂಟ್ ದಟ್ ವಿ ಹ್ಯಾವ್ ಇಸ್ ಸೋ ಇನ್ಮೆನ್ಸ್. ಸೊ ಅದೆಲ್ಲ ನೋಡಿದಾಗ ನಂಗೆ ಅನಿಸುತ್ತೆ we're just very very small in the industry. ಅಂದರೆ ಕಲಿಯೋದು ತುಂಬ ಇದೆ. ಆ್ಯಂಡ್ ಅಷ್ಟು ಟ್ಯಾಲೆಂಟ್ ಮಧ್ಯ ನಮ್ಗೆ ಇಷ್ಟು ಆಪರ್ಚುನಿಟಿ ಸಿಕ್ಕಿ ಇಷ್ಟು ದೂರ ಬಂದಿರೋದೇ ಒಂದು ಇಟ್ಸ್ ಮೋರ್ ಲಕ್ಕಿ ಟು ಬಿ ಆನೆಸ್ಟ್. ಅಷ್ಟೇ, ಇಟ್ ಕೀಪ್ಸ್ ಮೀ ಹಂಬಲ್ ಇದನ್ನು ನೆನೆಸ್ಕೊಂಡಾಗ. ಆಮೇಲೆ ನಮ್ಮನ್ನು ನಾವು ಇನ್ನೆಷ್ಟು ಉದ್ಧಾರ ಮಾಡ್ಕೊಳಕ್ಕಾಗತ್ತೋ ಮಾಡ್ಕೋಬೇಕು ಅನ್ಸುತ್ತೆ ಅಷ್ಟೇ. ನೀವು ಥಿಯೇಟ್ರ್ ವರ್ಕ್ ಮಾಡಿದ್ದೀರಾ? ಇಲ್ಲ ನನ್ನ ಗುರು ಥಿಯೇಟ್ರಲ್ಲಿ ಮಾಡ್ತಿದ್ರು ಮುಂಚೆ. ಸೊ ಅವ್ರದ್ದು ನಾನು ನೋಡಿದಾಗೆಲ್ಲ ಅನ್ನಿಸ್ತಿತ್ತು ನಾನು ಒಂದಿನ ಇವ್ರ ಥರನೇ ಆಗಬೇಕು ಅಂತ ತುಂಬ ಆಸೆ ಪಡ್ತಿದ್ದೆ. ಬಟ್ ಥಿಯೇಟರ್ ಗ್ರೂಪ್ಸ್ಗೂ ಹೋಗಿ ನಾನು ಮಾತಾಡ್ಸಿದ್ದೀನಿ. ಆಗೆಲ್ಲ ಅಂದರೆ ಅವ್ರದ್ದೊಂದು ಗ್ರೂಪ್ ಆಗಲೇ ಆಗಿಬಿಟ್ಟಿತ್ತು. ಅಂದರೆ ಹೊರಗಿನವ್ರನ್ನ ತೊಗೊಂಡು ಅವ್ರಿಗೆ ಟ್ರೈನ್ ಮಾಡಿ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಅವರಿಗೆ. ಆಮೇಲೆ ಇನ್ನೊಂದೇನಂದ್ರೆ ಆಗ ನನ್ನ ಕೆಲಸ ಬೇರೆ ಇತ್ತು. ಸೊ ನಾನು ಈವ್ನಿಂಗ್ ಬಂದೇ ಮಾಡೋಕ್ಕಾಗೋದು, ಎನಿ ರಿಹರ್ಸಲ್ಸ್ ಎಕ್ಸೆಟ್ರಾ ಅದೆಲ್ಲ. ಬಟ್ ನಿಮಗೆ ಥಿಯೇಟ್ರ್ ಅಂದರೆ ನೀವು ಫುಲ್ ಟೈಮ್ ಡೆಡಿಕೇಟ್ ಮಾಡಿ ಇರಬೇಕು, ಅವ್ರ ಜೊತೆಗೇನೆ ನೀವು ಹ್ಯಾವ್ ಟು ಟೂರ್ ಅರೌಂಡ್. ಸೊ ಅದೆಲ್ಲ ಚೂರು ಕಷ್ಟ ಆಗ್ತಿತ್ತು ಅದನ್ನು ನೆನೆಸ್ಕೊಂಡಾಗ. ಬಟ್ ಥಿಯೇಟರ್ ವಾಸ್ ಲೈಕ್ ಆಲ್ ಟೈಮ್ ಇನ್ ಮೈ ಹೆಡ್. ಯಾವಾಗಲಾದರೂ ಆಪರ್ಚುನಿಟಿ ಸಿಕ್ಕರೆ ಖಂಡಿತ ಟ್ರೈ ಮಾಡಬೇಕು. ಅಂದರೆ ನಿಮ್ಮ ಫೀಚರ್ಸ್ ನೋಡಿದ್ರೆ, ನಿಮ್ಮ ಟೇಸ್ಟ್ಫುಲ್ ನೋಡಿದ್ರೆ ಥಿಯೇಟ್ರ್ ಅಂತ ಅನ್ಸಕ್ಕೆ ಶುರು ಆಯ್ತು, ಅದಕ್ಕೆ ಕೇಳಿ. ಆರ್ಟಿಸ್ಟಿಕ್ ಡ್ಯಾನ್ಸ್ ನೀವು ಕಲ್ತಿದ್ದೀರಾ ಡ್ಯಾನ್ಸು? ಅಂದರೆ ಅವ್ರ ಥರ ಭರತನಾಟ್ಯಂ ಎಲ್ಲ ಕಲ್ತಿಲ್ಲ ನಾನು, ಫುಲ್ ಆರ್ಟ್ ಫಾರ್ಮ್ ಆಗಿ. ಬಟ್ ನಾರ್ಮಲ್ ಬಾಲಿವುಡ್ ಕಂಟೆಂಪರರಿ ಹಿಪ್ ಹಾಪ್ ಆ ಥರ, ಹಿಪ್ ಹಾಪ್ ಕಂಟೆಂಪರರಿ ಆ ಥರ. ಅವ್ರು ಹೇಳ್ತಿದ್ರು ಇನ್ಸ್ಟಾಗ್ರಾಮ್ ಬಗ್ಗೆ. ಐ ವಾಂಟೆಡ್ ಟು ಆಸ್ಕ್,
ಡು ಯು ಫೀಲ್ ದಟ್ ಪ್ರೆಷರ್ ದಟ್ ಯುನೋ ಈ ವಾರಕ್ಕೆ ಇಷ್ಟು ಪೋಸ್ಟ್ ಮಾಡಬೇಕು ಮಂತಿಗೆ ಬಂದಾಗ ಸಮ್ಟೈಮ್ಸ್ ಇತ್ತು ನನಗೆ ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಐ ಯೂಸ್ ಟು ಫೈಂಡ್ ಇಟ್ ವೆರಿ ಕ್ರಿಂಜಿ ಟು ಪೋಸ್ಟ್ ಆನ್ ಇನ್ಸ್ಟಾಗ್ರಾಮ್. ಆಯಿತಾ, ಇನ್ಸ್ಟಾಗ್ರಾಮ್ಗೆ ಇವಾಗ ಸೋಷಿಯಲ್ ಮೀಡಿಯಾಗೆ ಒಂದು ದೊಡ್ಡ ಪವರ್ ಇದೆ. ಅಂದರೆ ಯು ಕ್ಯಾನ್ ಮೇಕ್ ಮನಿ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ನಿಮ್ಗೊಂದು ರೀಚ್ ಸಿಗುತ್ತೆ, ನಿಮ್ಗೊಂದು ಫಾಲೋವರ್ಸ್ ಸಿಗುತ್ತೆ ಆ್ಯಂಡ್ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೆ ಅದರಿಂದ. ಸೊ ನನಗೆ ಅಷ್ಟೆಲ್ಲ ತಲೆ ಇರಲಿಲ್ಲ, ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ಬೇಕು, ಅಯ್ಯಪ್ಪ ಇದೆಲ್ಲ ಪೋಸ್ಟ್ ಮಾಡ್ತಾರಾ ಅನ್ನೋ ಥರ ಫೀಲಿಂಗ್ ಇತ್ತು. ಆಯಿತಾ, ಸೊ ಯಾವಾಗ ನನ್ನ ಫೋಟೋಗ್ರಾಫರ್ ನಾವು ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ ಮುಂಚೆ, ರೆಟ್ರೋ ಶೂಟ್ಸ್, ಸಾರಿಯಲ್ಲಿ ಶೂಟ್ಸ್ ಎಲ್ಲ ನಾವು ಟ್ರೈ ಮಾಡ್ತಿದ್ವಿ. ಸೊ ಅವಾಗ ಅವ್ರು ಮಾತ್ರ ಮಾಡ್ತಿದ್ರು, ಇಲ್ಲ ನನಗೆ ಇದೆಲ್ಲ ಪೋಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಬೇಡ ಅಂತಿದ್ದೆ. ಅವ್ರು ಪೋಸ್ಟ್ ಮಾಡ್ತಿದ್ರು. ಸೊ ನಾನು ಸಮ್ಟೈಮ್ಸ್ ಓಕೆ ಅವ್ರಿಗೆ ಬೇಜಾರು ಆಗಬಾರ್ದಲ್ಲ ಅಂತ ಹೇಳಿ ನಂದ್ರಲ್ಲೂ ಪೋಸ್ಟ್ ಮಾಡ್ತಿದ್ದೆ. ಸೊ ಆಗ ನನಗೆ ಯಾವಾಗ ಫಾಲೋವರ್ಸ್ ಕೌಂಟ್ ಇನ್ಕ್ರೀಸ್ ಆಯಿತು, ಅದು ಒಂಥರ ನಿಮಗೆ ಅದು ಡೋಪಮೀನ್ ಹಿಟ್ ಕೊಡುತ್ತೆ, ಓ ವಾ ಇನ್ನೂ ಪೋಸ್ಟ್ ಮಾಡೋಣ ಅಂತ. ಸೊ ಯಾವಾಗ ಫಾಲೋವರ್ಸ್ ಬೆಳೀತಾ ಹೋಯ್ತು, ನನಗೆ ಈವನ್ ಸಮ್ಟೈಮ್ಸ್ ನನಗೆ ಇನ್ಸ್ಟಾಗ್ರಾಮ್ ಥ್ರೂ ಆಪರ್ಚುನಿಟೀಸ್ ಸಿಕ್ತು. ಇವಾಗ ಫಾರ್ ಎಕ್ಸಾಂಪಲ್ ತಮಿಳಲ್ಲಿ ನಾನು ಒಂದು ಸಿನಿಮಾ ಮಾಡಿದೆ, ಅವರು ದೇ ಫೌಂಡ್ ಮೀ ಆನ್ ಇನ್ಸ್ಟಾಗ್ರಾಮ್. ಸೊ ಅದೆಲ್ಲ ನೋಡಿದಾಗ ನಾನು ಏನು ಯೂಸೇ ಮಾಡ್ಕೊಂಡಿಲ್ವಲ್ಲ ಸೋಷಿಯಲ್ ಮೀಡಿಯಾನ ಅಷ್ಟಾಗಿ ಅಂತ ಅನ್ನಿಸ್ತು. ಬಟ್ ದಟ್ ಈಸ್ ಆಲ್ಸೋ ಅ ಫಿಯರ್ ಬಿಕಾಸ್ ಲೈಕ್ ನಂತರ ಎಷ್ಟು ಜನ ಇರಬಹುದಲ್ಲ ಈಗ. ಹೌದು, ಐ ವಾಂಟೆಡ್ ಟು ಆಸ್ಕ್ ಅಬೌಟ್ ಸೋಷಿಯಲ್ ಮೀಡಿಯಾ. ಪಾರ್ಟ್ ಆಫ್ ದ ಫಿಲ್ಮ್. ಈ ಒಂದು ಈಗ ನಾನು ನನ್ನ ಅಭಿಪ್ರಾಯ ಹೇಳಿದೆ, ನನಗೆ ಅನಿಸಿದ್ದು. ಸೊ ನೀವು ಆಲ್ರೆಡಿ ಸಿನಿಮಾ ನೋಡಿರ್ತೀರ, ಸೊ ನೀವು ಫಸ್ಟ್ ಆಡಿಯನ್ಸು ಆಗಿರ್ತೀರ, ನೋಡಿದರೆ ಇಲ್ಲಾಂದ್ರೂ ಗ್ಲಿಮ್ಸ್ ಅಂತೂ ಗೊತ್ತಿದೆ. ಸೊ ನಿಮ್ಮ ದೃಷ್ಟಿಕೋನದಲ್ಲಿ, ನಿಮ್ಮ ಕಣ್ಣಲ್ಲಿ ಕರಾವಳಿ ಹೇಗೆ ಕಾಣಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತು, ಎಕ್ಸ್ಪ್ರೆಸ್ ಮಾಡ್ಬೋದಾ? ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂತಂದರೆ ಇಟ್ಸ್ ಅ ಪ್ಯಾಕೇಜ್. ಎಲ್ಲ ಒಂದು ಎವ್ರಿಥಿಂಗ್ ಇಸ್ ಕಮ್ ಟುಗೆದರ್ ವೆರಿ ಬ್ಯೂಟಿಫುಲಿ. ಕೂಡ್ ಬರುತ್ತೆ ಅಂತ ಹೇಳ್ತಾರಲ್ಲ ಒಂದೊಂದು ಸಿನಿಮಾಗಳಿಗೆ, ಆ ಥರ ಎಲ್ಲ ವಿಚಾರದಲ್ಲೂ ವಿ ವರ್ ವೆರಿ ಫಾರ್ಚುನೇಟ್ ವಿತ್ ಏನೇನಾಗಿದೆ ಇಲ್ಲಿ ತನಕ ಸಿನಿಮಾ ವಿಚಾರವಾಗಿ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಲ್ಲರದ್ದು ಬೆಸ್ಟ್ ವರ್ಕ್ ಕೊಟ್ಟಿದ್ದಾರೆ ಅವರು ತುಂಬ ಪ್ಯಾಷನೆಟ್ ಆಗಿ ಕೊಲಾಬ್ರೇಟಿವ್ ಆಗಿ ಬೆಸ್ಟ್ ವರ್ಕ್ ಕೊಟ್ಟಿದ್ದಾರೆ. ಸೊ ಈ ಥರದ್ದು ಒಂದು ಟೀಮ್ ಜೊತೆ ಕೆಲಸ ಮಾಡಿದ್ದು ಇಟ್ಸ್ ವೆರಿ ಹ್ಯಾಪಿ ಫಸ್ಟ್ ಆಫ್ ಆಲ್. ಬಟ್ ಸಿನಿಮಾ ಅಂತ ನೋಡಿದಾಗ್ಲೂ ನನಗೆ ಡಬ್ಬಿಂಗಲ್ಲೂ ಇಷ್ಟ ಆಯಿತು ಸಿನಿಮಾ. ಅಂದರೆ ಯೂಶಲಿ ಡಬ್ಬಿಂಗ್ನಲ್ಲಿ ಏನೂ ಕಲರ್ ಗ್ರೇಡಿಂಗ್ ಆಗಿರಲ್ಲ, ಬ್ಯಾಕ್ಗ್ರೌಂಡ್ ವಾಯ್ಸ್ ಇರಲ್ಲ, ಬಟ್ ಡಬ್ಬಿಂಗ್ನಲ್ಲಿ ನೋಡಿದಾಗಲೇ ಇಷ್ಟ ಆಯಿತು ನನಗೆ ಸಿನಿಮಾ. ಸೊ ಐ ಥಿಂಕ್ ದಟ್ ಈಸ್ ಅ ಪರ್ಸ್ನಲಿ ನನಗೆ ಐ ಥಿಂಕ್ ಇಟ್ಸ್ ಅ ವಿನ್, ಡಬ್ಬಿಂಗ್ನಲ್ಲಿ ಒಂದು ಸಿನಿಮಾ ಇಷ್ಟ ಆಗೋದು. ಸೊ ವೇಟಿಂಗ್ ಫಾರ್ ಆಡಿಯನ್ಸಸ್ ರೆಸ್ಪಾನ್ಸ್. ಆಲ್ಮೋಸ್ಟ್ ಸಿಮಿಲರ್ ಟು ವಾಟ್ ಶಿ ಸೆಡ್. ಫಸ್ಟ್ ಥಿಂಗ್ ಇಸ್ ಡೆಫಿನೆಟ್ಲಿ ಆರ್ಟಿಸ್ಟಿಕ್ಕಾಗಿ ಹೇಗೆ ತೋರಿಸಿದ್ದಾರೆ ಥ್ರೂ ದ ಸಿನಿಮಾಟೋಗ್ರಫಿ, ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಕಂಬಳದ ಬಗ್ಗೆ ಅದರ ಹಿಂದಿನ ಕಥೆಗಳೇನೇನಿರುತ್ತೆ, ಒಂದು ವಂಶದ ಒಂದು ಪಾರಂಪರೆಯಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದ ಒಂದು ರೆಸ್ಪೆಕ್ಟ್ನೆಲ್ಲ ಹೇಗೆ ಕಂಬಳದಿಂದ ಹೊರಬರುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆ್ಯಂಡ್ ದೆನ್ ಆ್ಯಂಡ್ ಸಂಗೀತ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದೆಲ್ಲ ನೋಡಿದಾಗ ಫೀಲ್ಸ್ ರಿಯಲಿ ಬಿಗ್, ಲಾರ್ಜರ್ ದನ್ ಲೈಫ್ ಅನ್ನೋ ಥರ ಅನಿಸುತ್ತೆ. ಸೊ ಒಬ್ರೊಬ್ರು ಅವ್ರು 100% ಕೊಟ್ಟಾಗ ಏನಾಗುತ್ತೆ ಅನ್ನೋದೇ ಕರಾವಳಿ. ಅದಕ್ಕೆ ಎಲ್ಲವೂ 100% ಆಗಿ ಕಾಣಿಸ್ತಾ ಇದೆ. ಒಂದೊಂದು ಸಿನಿಮಾದಿಂದ ಸುಮಾರು ಕಲ್ತಿರ್ತೀರಾ. ನಾನು ಆಗಲೇ ಅದನ್ನೇ ಕೇಳಿದ್ದು, ಅವಾಗ ವಾಮಪ್ ಆಗಿದ್ರೆ ಹೇಳಿ ಹಂಗಾರೆ. ಕಲಿಕೆ ಅನ್ನತ್ತ ಕರಾವಳಿಲಿ ತುಂಬ ಕಲಿಕೆ ಇದೆ. ತುಂಬ ಒಂಥರ ಯೂನಿವರ್ಸಿಟಿ ಕಾಲೇಜ್ ಥರ ಆಯಿತು ಇದು. ಅಷ್ಟು ಜನ ಆರ್ಟಿಸ್ಟು, ಅಷ್ಟು ಜನ ಟೆಕ್ನಿಷಿಯನ್ಸು, ಇನ್ನೊಂದು ಜಾಗ, ಅದೊಂದು ಒಂದು ಪ್ರಪಂಚನೇ ಸೃಷ್ಟಿಸಿರುವಂಥ ಕರಾವಳಿನೇ ಸೃಷ್ಟಿಸೋದಕ್ಕೆ ಹೋಗಿದ್ರಿ. ನನಗಂತೂ ಡೆಫಿನೆಟ್ಲಿ ನೀವು ಹೇಳಿದಂಗೆ ಯೂನಿವರ್ಸಿಟಿ ಇಟ್ ವಾಸ್ ಅನ್ ಇನ್ಸ್ಟಿಟ್ಯೂಷನ್. ಬಿಕಾಸ್ 2 years ಬ್ಯಾಕ್ ನಾನು ಸೈನ್ ಮಾಡಿದ ಸಿನಿಮಾ. ಸೊ 2 years ನಾನು ಇದ್ದಿದ್ದ ಹುಡುಗಿಗೂ ಇವತ್ತಿರೋ ಹುಡುಗಿಗೂ ವೆರಿ ಡಿಫ್ರೆಂಟ್. ಅಂದರೆ ನಾನು ರೆಕಗ್ನೈಸೇ ಮಾಡ್ಕೊಳಕ್ಕಾಗಲ್ಲ ಆ ಹುಡುಗಿನ. ಹೌದಾ? ಹೆಂಗೆ? ಸೋ ಮಚ್ ಹೆಸ್ ಚೇಂಜ್ಡ್ ಅನಿಸುತ್ತೆ ಇವಾಗ ಯೋಚನೆ ಮಾಡಿದ್ರೆ. ಫಸ್ಟ್ ಫ್ಯೂ ಫಿಲಮ್ಸ್ ಅಲ್ವಾ, ಆಲ್ಮೋಸ್ಟ್ ಫಸ್ಟ್ ಫಿಲಮ್ ನಂದು ಕರಾವಳಿ. ಪ್ರಾಪರ್ ಸೆಟ್ನಲ್ಲಿ ಜಾಸ್ತಿ ದಿವಸ ಸ್ಪೆಂಡ್ ಮಾಡಿದ್ದು ಸೆಟ್ ಅಂತಂದರೆ. ಸೊ ಇನ್ಸ್ಟಿಟ್ಯೂಷನ್ ಡೆಫಿನೆಟ್ಲಿ. ಅಲ್ಲ, ಅವತ್ತಿಗೆ ಇವತ್ತಿಗೆ ಏನು ಚೇಂಜ್ ಆಗಿದೆ ಹೇಳಲಿಲ್ಲ? ಆ್ಯಕ್ಟರಾಗಿ ಎಷ್ಟೊಂದು ಚೇಂಜ್ ಆಗಿದೆ. ಐ ಥಿಂಕ್ ಯೂಶಲಿ ಮುಂಚೆ ಐ ವಾಸ್ ವೆರಿ ಇಂಟ್ರೋವರ್ಟೆಡ್, ಇವಾಗಲೂ ಐ ಆಮ್ ವೆರಿ ಇಂಟ್ರೋವರ್ಟೆಡ್. ನನಗೆ ನಂಗೆ ಅನಿಸಿಲ್ಲಪ್ಪ. ಇಲ್ವಾ? ಓಕೆ, ಹಂಗಾದ್ರೆ ಐ ಹ್ಯಾವ್ ಚೇಂಜ್ಡ್ ಅಂತ ಅರ್ಥ. ವೆರಿ ಇಂಟ್ರೋವರ್ಟೆಡ್ ಮುಂಚೆ, ಬಟ್ ಅಟ್ಲೀಸ್ಟ್ ಇವಾಗ ಐ ಆಮ್ ಏಬಲ್ ಟು ಪಿಕ್ ಅಪ್ ಟಾಪಿಕ್ಸ್. ಅರ್ಥ ಆಗ್ತಿದೆ ನನಗೆ ಎಷ್ಟೊಂದು ವಿಚಾರಗಳು. ಸೊ ಲಿಟ್ರಲಿ ಒಂದು ಕಿಡ್ ಥರ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಕ್ಯೂರಿಯಸ್ ಆಗಿ.
ಸೊ ಇವಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲಿಟಲ್ ಬಿಟ್ ಮೋರ್, ಮೇ ಬಿ ನಾಟ್ ಟೂ ಮಚ್ ಬಟ್ ಲಿಟಲ್ ಬಿಟ್ ಮೋರ್ ಈ ಸೆಟ್ ಇಲ್ಲ. ಮತ್ತೆ ಹಾಡು ಆಡಲಿಲ್ಲ ಕೊನೆಗೂ. ಇಬ್ರು ಹಾಡ್ತೀವಿ ಬೇಕಾದ್ರೆ. ಯಾವ ಹಾಡಿದೆ? ಆಟೋ ಟ್ಯೂನ್ ಹಾಕಿ ಹಾಡ್ತೀವಿ. ಕರಾವಳಿ ನೀವ್ ಹಾಡಿ. ಕಡಲಿಂದ ನಾನು ಹಾಡ್ಬೇಕು, ನೀವೆಲ್ಲ ನನಗೆ ಹೇಳ್ತಾ ಇದ್ರಲ್ಲ. ನಿಮ್ ಕೈ ಹಾಡ್ಸಿದ್ರೆ ನಮ್ಮ ಆಡಿಯನ್ಸ್ ನೋಡ್ತಾರೆ. ನಮ್ ಸಿನಿಮಾ ಹಾಡ್ ನಾವೇ ಹಾಡಿದ್ರೆ ಏನ್ ಚಂದ. ನೀವ್ ಹಾಡ್ಬೇಕು. ನೀವು ಹಾಡಿದ್ರೆ ನಾನು Line, ಜೊತೆ one line. ನೀವು ಹಾಡಿದ್ರೆ ನಿಮ್ಮ ಜೊತೆಗೆ ಹಾಡು. ನಂಗೆ ಸೀರಿಯಸ್ಲಿ ಹಾಡಕ್ ಬರಲ್ಲ. ಅಷ್ಟೇ. ಅವ್ರು ಹಾಡ್ತಾರೆ, ಇದು ಹಾಡ್ತಾರೆ. ಇಲ್ಲ. ಯು ಲುಕ್ ಲೈಕ್ ಯು ಸಿಂಗ್. ನೋ, ಡಾನ್ಸ್ ಮಾಡ್ತೀನಿ ನಾನು. ನನ್ನ ವಾಯ್ಸ್ ನೋಡಿದ್ರೆ ಗೊತ್ತಾಗಲ್ಲ. ಬೇಡ ಹಾಡಾಡೋದು. ನವಿಲು. ನೀವು ನಾನು ಸಂಪದ ಅಷ್ಟೇ. ಹೆಸರು ಹಾಡಕ್ ಬರ್ದಿರೋ. ಸಂಪದ. ಯಾರು ಇಟ್ಟಿದ್ದು ನಿಮ್ಗೆ ಹೆಸರು? ನಮ್ಮ ತಂದೆ ಫ್ರೆಂಡ್. ಸಂಪದ, ಸಂಪನ್ನ, ಸಂಪದ ಅಂತ ಒಂದು ಬ್ಲಾಗ್ ಇತ್ತು, ಇದೆ. ಬ್ಲಾಗ್ ಏನ್ ಬ್ಲಾಗ್? ಬ್ಲಾಗ್ ಅಂದರೆ ವೆಬ್ಸೈಟ್ ಥರ. ಅದರಲ್ಲಿ ತುಂಬ ಕಥೆಗಳು, ಕಾದಂಬರಿಗಳು, ಕವಿತೆಗಳು ಎಲ್ಲ ಬರುತ್ತೆ. ಸೊ ಅದೊಂದು ಅದಕ್ಕೆ ಅದು ನೆನಪಾಗುತ್ತೆ. ಸಂಪದ ಅಂದ ತಕ್ಷಣ ಮೊದಲಿಗೆ ಅದೇ ನೆನಪಾಗುತ್ತೆ ನನಗೆ. ನನಗೆ ಅಲ್ಲಿ ಒಂದು ಮನೆ ಇತ್ತು, ನಮ್ಮ ಮನೆ ಹತ್ರನೇ ಒಂದು ಮನೆ ಇತ್ತು. ಅವರು ಸಂಪದ ಅಂತ ಹೆಸರಿಟ್ಟಿದ್ರು ಮನೆಗೆ. ನನ್ನ ಹೆಸರನ್ನ ಇಟ್ಟಿದ್ರು. ಅಂದ್ರೆ ನನ್ನ ಹೆಸರನ್ನ ಅಂತ ಅಲ್ಲ, ನನ್ನ ಹೆಸರು ಕೇಳಿ ನಿಮ್ಗೆ ಇಟ್ಬಿಟ್ಟಿದ್ದಾರೆ. ಇಲ್ಲ ಮನೆ ಆಮೇಲೆ ಕಟ್ಟಿದ್ಮೇಲೆ ನನ್ನ ಹೆಸರು ಇಟ್ಟಿದ್ರು. ಸೊ ಚೆನ್ನಾಗಿದೆ ಹೆಸರು. ವೆರಿ ಗುಡ್. ಮತ್ತೆ ಬೇರೆ ಏನು ನಡೀತಾ ಇದೆ ಜೀವನದಲ್ಲಿ? ನಂಗೆ ಯಾಕೋ ENT ಕ್ಲಿನಿಕ್ ನಮ್ಮ ಕೀರ್ತಿ ಮೈ ಮೇಲೆ ಬಂದಂಗೆ ಆಗಿದೆ ಅಲ್ವಾ? ಮೂಡ್ ಚೇಂಜ್ ಆಗ್ತಿದೆ ಕರಾವಳಿಯಿಂದ. ಜೀವನದ ಬಗ್ಗೆ ಅವ್ರನ್ನ ಕೇಳಿ. ಅಂದ್ರೆ ಅರ್ಥ ಆಗ್ತಿಲ್ಲ ಏನ್ ಮಾತಾಡ್ತಿದ್ದೀವಿ. ಅದೇ ಅರ್ಥ ಆಗದೆ ವಾಟ್ ನೆಕ್ಸ್ಟ್ ಅಂತ. ಜೀವನದಲ್ಲಿ ಏನ್ ನಡೀತಿದೆ ಅಂತ. ಜೀವನದಲ್ಲ ಅಂದ್ರೆ ಕರಾವಳಿ ರಿಲೀಸ್ನ ಎದುರು ನೋಡ್ತಿದೀವಿ ಎಲ್ಲರೂ. ಸೊ ಅದು ಹೇಗೆ ಪರ್ಫಾರ್ಮ್ ಆಗುತ್ತೆ ಅಂತ ಒಂದು ಸ್ವಲ್ಪ ಕಾತರದಿಂದ ಕಾಯ್ತಾ ಇದೀವಿ. ಇದ್ರ ಮೇಲೆ ಮುಂದಿನ ಹಾದಿ ಇದು ಆದ್ಮೇಲಿಂದ ಮುಂದೆ ನಂದೊಂದು ಪ್ರಾಜೆಕ್ಟ್ ಇದೆ, ಅದ್ರ ಮೇಲೆ ಗಮನ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಯಾವುದು ಅಂತ ಇನ್ನ ಏನು ನೇಮ್ ಮಾಡಿಲ್ಲ, ಏನೂ ಇಲ್ಲ ಅದ್ರ ಬಗ್ಗೆ ಹೇಳಿ, ಅಂದ್ರೆ ಏನು ಇನ್ಫಾರ್ಮೇಶನ್ ಇಲ್ಲ ಅದ್ರ ಬಗ್ಗೆ ಇನ್ನು. ಈಗೆಲ್ಲ ಆಪರ್ಚುನಿಟೀಸ್ ಇವಾಗ ಯಾರೋ ಸಡನ್ನಾಗಿ ಕಾಲ್ ಮಾಡ್ತಾರೆ, ನನ್ನ ಪ್ರಾಜೆಕ್ಟ್ ಇದೆ, ಕತೆ ಕೇಳಬೇಕು, ನಿಮ್ಮ ಜೊತೆಗೆ ಬನ್ನಿ, ಈ ಥರದ್ದೆಲ್ಲ ಸಡನ್ನಾಗಿ ಆಪರ್ಚುನಿಟೀಸ್ ಬರುತ್ತಲ್ಲ, ಆವಾಗ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ? ಸೊ ಹೇಗೆ ಅದನ್ನು ಡೀಲ್ ಮಾಡ್ತೀರಾ? ಕತೆ ಕೇಳೋಣ ಅಂತ ಒಂದ್ಸರಿ ಟೀಮ್ ಬಗ್ಗೆ ತಿಳ್ಕೊಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರು ಮಾಡ್ತಿದ್ದಾರೆ ಅಂತ ಎಲ್ಲ. ಅದಾದಮೇಲೆ ಕತೆ ಕೇಳ್ತೀನಿ. ಅಫ್ಕೋರ್ಸ್ ಎಲ್ಲನೂ ಯಾರೂ ಆಯ್ಕೆ ಮಾಡ್ಕೊಳ್ಳಲ್ಲ, ಕೇಳೋಕ್ಕೂ ಹೋಗಲ್ಲ. ಬಟ್ ಒಂದು ಪಲ್ಸ್ ಅನ್ಸುತ್ತಲ್ಲ, ಓಕೆ ಈ ಥರದ್ದು ರೀಸೆಂಟ್ಲಿ ಆ ಥರದ್ದು ಅನುಭವಗಳಾಗಿದೆಯಾ ನಿಮ್ಗೆ? ನಾವು ಸಿನಿಮಾ ಮಾಡಬೇಕು, ಕತೆ ಕೇಳಿ ಬನ್ನಿ ಅನ್ನೋವಂಥದ್ದು, ಅಥವಾ ಅವರು ತುಂಬ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನೀವೇ ಮಾಡಬೇಕು, ಬಟ್ ನಿಮ್ಗೆ ಇಷ್ಟ ಆಗಲ್ಲ, ಅಥವಾ ನಿಮ್ಗೆ ಇಷ್ಟ ಆಗಿರುತ್ತೆ ಆ ಟೈಮ್ ಆಗಿರಲ್ಲ, ಈ ಥರದ್ದು ಸಂದರ್ಭಗಳು ರೀಸೆಂಟ್ ಟೈಮ್ಸಲ್ಲಿ ನಿಮ್ಗಳಿಗೆ ಬಂದಿದೆಯಾ? ಆ ಥರ ಅವಾಗಲೇ ಇನ್ಸ್ಟಾಗ್ರಾಮ್ ಹೇಳ್ತಾ ಇದ್ರಿ, ಆಪರ್ಚುನಿಟೀಸ್ ಹೇಳ್ತಾ ಇದ್ರಿ, ಅದಕ್ಕೆ. ಅಂದ್ರೆ ಇಟ್ ಹ್ಯಾಪನ್ಸ್ ಆಲ್ ದ ಟೈಮ್. ಯಾವಾಗಲೂ ಆಗುತ್ತೆ. ಒಂದು ಕತೆ ಕೇಳ್ತೀರಾ, ತುಂಬ ಇಷ್ಟ ಆಗುತ್ತೆ ನಿಮ್ಗೆ, ನಾನೇ ಮಾಡಬೇಕು ಅಂತ ಅನಿಸ್ತಿರುತ್ತೆ, ಆದರೆ ಡೈರೆಕ್ಟರು ಬೇರೆಯವ್ರನ್ನ ನೋಡೋಣ ಅನ್ನೋ ಥರ ಇರ್ತಾರೆ. ಸೊ ಆ ಥರದಿಂದ ಕಾಯ್ತಾ ಇರ್ತೀರ ಯಾವಾಗ ಓಕೆ ಅಂತಾರೆ ಅಂತ ಹೇಳಿ. ಸೊ ಅದು ಒಂದು ಟೆನ್ಷನಲ್ಲಿ ಇರುತ್ತೆ. ಆ್ಯಂಡ್ ಬರೋ ಎಲ್ಲ ಆಪರ್ಚುನಿಟಿ, ಅಂದರೆ ಈ ಥರ ಯಾರಾದರೂ ಕತೆ ಹೇಳಬೇಕು ಅಂತ ಬಂದಾಗೆಲ್ಲ ಇಟ್ ಇಸ್ ಅನ್ ಆಪರ್ಚುನಿಟಿ ಟು ವರ್ಕ್. ಸೊ ಯಾವುದೂ ಇಲ್ಲ ಅಂತಂತೂ ಹೇಳೋದಿಲ್ಲ. ಡೆಫಿನೆಟ್ಲಿ ವಿಲ್ ಸಿಟ್ ಲಿಸನ್, ಏನು ಅವ್ರದ್ದು ಏನು ಬರ್ತಿದ್ದಾರೆ ಎಲ್ಲ ಕೇಳ್ತೀನಿ. ಆ್ಯಂಡ್ ನನಗೆ ಆದಂತಹ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ವಿತಿನ್ ದ್ಯಾಟ್ ಇಫ್ ಇಟ್ ಫಾಲ್ಸ್ ಅದು ಮಾತ್ರ ನಾನು ತೊಗೊಳಕ್ಕಾಗೋದು. ಸೊ ಅಂಥ ಕತೆಗಳಲ್ಲಿ ಪ್ಲಸ್ ಕತೆ ತುಂಬ ಚೆನ್ನಾಗಿದ್ರು ದ ಟೀಮ್, ಅದನ್ನು ಎಕ್ಸಿಕ್ಯೂಟ್ ಮಾಡೋ ಟೀಮ್ ಕೂಡ ಚೆನ್ನಾಗಿ ಮೂಡ್ ಬರಬೇಕು. ವೆರಿ ಟ್ಯಾಲೆಂಟೆಡ್ ಪೀಪಲ್ ಇರಬೇಕು ಇನ್ ದ ಟೀಮ್. ಸೊ ಅದೆಲ್ಲ ಒಂದು ಕೂಡಿ ಬಂದಾಗ ನಿಮಗೆ ಗಟ್ ಫೀಲಿಂಗ್ ಬರುತ್ತೆ, ಮಾಡಿದ್ರೆ ಚೆನ್ನಾಗಿ ಬರಬಹುದು ಅಂತ ಹೇಳಿ. ಸೊ ಆಗ ಆಯ್ಕೆ ಮಾಡಿ. ಅಂದರೆ ಇವಾಗ ಅದೇ ನಾನೇನು ಹೇಳೋಕೆ ಬಂದೆ ಅಂತಂದರೆ, ಕತೆ ಹೇಳಿದ್ದೆಲ್ಲನೂ ಚೆನ್ನಾಗಿರುತ್ತೆ ಅಂತ ಅನ್ಸೋದಾಗಲಿ, ಅಥವಾ ಹೆಂಗೆ ಹೌ ಡು ಯು ರಿಜೆಕ್ಟ್ ಟೀಮ್? ಸೊ ಐ ಜಸ್ಟ್ ಕತೆ ಹೇಳಿದಾಗಲೇ ಐ ಡ್ರಾ ಒನ್ ಫ್ಲೋ ಚಾರ್ಟ್ ಥರ ಬರೀತೀನಿ. ಸೊ ಇಟ್ಸ್ ಮೋಸ್ಟ್ಲಿ ರೈಟ್ ಇಟ್ ಡೌನ್ ಲೈಕ್ ಎವ್ರಿ ಕ್ಯಾರೆಕ್ಟರ್, ವಾಟ್ ಇಸ್ ಎವ್ರಿ ಕ್ಯಾರೆಕ್ಟರ್ ಡೂಯಿಂಗ್. ಈ ಕ್ಯಾರೆಕ್ಟರ್ ಫುಲ್ ಕತೆ ಹೇಳ್ತಾರಾ ನಿಮಗೆ? ಅಂದರೆ ಇಟ್ಸ್ ಪಾರ್ಟ್ ಆಫ್ ಆರ್ ಇದು ಟು ಹೇಳ್ತಾರೆ. ಬಟ್ ಐ ಥಿಂಕ್ ಆರ್ ಕ್ಯಾರೆಕ್ಟರ್ ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳ್ತಾರೆ, ಮಿಕ್ಕಿದ್ದೆಲ್ಲ ಬ್ರೀಫ್ ಆಗಿ ಹೇಳ್ತಾರೆ. ದಟ್ಸ್ ಹೌ
ಯು ಐ ಹಿಯರ್ ಸ್ಟೋರೀಸ್. ಯಾ ಸಮ್ಟೈಮ್ಸ್ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಂಡ್ ದೆನ್ ಇಷ್ಟ ಆದರೆ ದೆನ್ ವಿ ರೀಡ್ ದ ಸ್ಕ್ರಿಪ್ಟ್ ಆ್ಯಂಡ್ ದೆನ್ ಗೆಟ್ ಪ್ರಾಪರ್ ನರೇಷನ್ ಲಿಟ್ರಲಿ ಒಂದು 4 hours ತೊಗೊಳುತ್ತೆ. ಸೇಮ್ ಸಿನಿಮಾ ಥರನೇ ಹೇಳ್ತಾ ಹೋಗ್ತಾರೆ ಪ್ರತಿಯೊಂದು ಡೀಟೇಲ್. ಹಾಂ, ಕಾರ್ ಓಪನ್ ಮಾಡಿದ್ರು, ಸನ್ ರೈಸ್ ಆಗ್ತಿದೆ ಈಗ ಈ ಕಡೆಯಿಂದ ಶಾರ್ಟ್ ಬಿತ್ತು. ಹೌದು, ನೀವಿಬ್ಬರು ಬೇರೆ ಬೇರೆ ಲ್ಯಾಂಗ್ವೇಜ್ ಕೆಲಸ ಮಾಡಿದ್ದೀರಾ. ನಮ್ಮ ಇಂಡಸ್ಟ್ರಿಯಲ್ಲಿ ಹೆಂಗೆ ಕತೆ ಹೇಳ್ತಾರೆ, ಬೇರೆ ಇಂಡಸ್ಟ್ರಿಯಲ್ಲಿ ಹೆಂಗೆ ಕತೆ ಹೇಳ್ತಾರೆ? ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್. ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಬೇರೆ ಭಾಷೆಯವ್ರು ಝೂಮ್ ಕಾಲಲ್ಲಿ ನರೇಷನ್ ಕೊಡ್ತಾರೆ, ನಮ್ಮ ಭಾಷೆಯವ್ರು ಇಲ್ಲೇ ಕರೆಸ್ಕೊಂಡು ಆಫೀಸ್ನಲ್ಲಿ ನರೇಷನ್. ನಾನು ಅದೆಲ್ಲ ಕೇಳಿದ್ದು ದ ವೇ ನರೇಟ್ ಮಾಡ್ತಾರೆ ಗೊತ್ತಾ. ಸರ್ ಮೇಡಮ್ ಸೀನ್ ಕಟ್ ಮಾಡಿದ್ರೆ ಹಿಂಗೆ ಬರುತ್ತೆ ಮೇಡಮ್ ಆ ಥರದ್ದೆಲ್ಲ ಹಾಂ, ಒಂದು ಅಡ್ವಾಂಟೇಜ್ ಏನಂದ್ರೆ ಕನ್ನಡದಲ್ಲಿ ಕತೆ ಕೇಳಬಹುದು. ಕರೆಕ್ಟ್. ಸೊ ಅದೊಂದು ಚೆನ್ನಾಗಿರುತ್ತೆ ಕೇಳೋಕ್ಕೆ, ಅದೊಂದು ಅಡ್ವಾಂಟೇಜ್ ಇರುತ್ತೆ. ಬಟ್ ಕತೆ ಹೇಳೋದೆಲ್ಲ ಸಿಮಿಲರ್, ಆಲ್ಮೋಸ್ಟ್ ಸಿಮಿಲರ್ ಎಲ್ಲ ಇದಕ್ಕೂ. ಬೇರೆ ಇಂಡಸ್ಟ್ರೀಸಲ್ಲೆಲ್ಲ ಸ್ವಲ್ಪ ಸ್ಟ್ರಕ್ಚರ್ಡ್ ಆಗಿದೆ. ಕನ್ನಡದಲ್ಲಿ ಇನ್ನು ದಟ್ ಸ್ಟ್ರಕ್ಚರ್ ಇನ್ನು ಕೆಲವೊಂದು ಪ್ರೊಡಕ್ಷನ್ ಹೌಸಸಲ್ಲಿ ಮಾತ್ರ ಇದೆ, ನಾಟ್ ಇನ್ ಎವ್ರಿ ಪ್ರೊಡಕ್ಷನ್ ಹೌಸ್. ಇವಾಗ ಸಿನಾಪ್ಸಿಸ್ ಕಳಿಸೋದಾಗಲಿ, ಒಂದು ಟೀಮ್ ಡೀಟೇಲ್ಸ್ನ ಫಾರ್ವರ್ಡ್ ಮಾಡೋದಾಗಲಿ, ಅಥವಾ ಒಂದು ಪಿಚ್ ಡೆಕ್ ಅಂತ ಮಾಡೋದಾಗಲಿ, ಅದೆಲ್ಲ ಕನ್ನಡದಲ್ಲಿ ಅಷ್ಟು ನೋಡಿಲ್ಲ ನಾನು. ಅಂದರೆ ಕೆಲವೊಂದು ಪ್ರೊಡಕ್ಷನ್ ಹೌಸಸ್ ದೇ ಡು, ನಾಟ್ ಎವ್ರಿ ಒನ್. ಇಟ್ಸ್ ಅ ಗುಡ್ ಹ್ಯಾಬಿಟ್ ಟು. ಸಂಪದ, ನೀವು ಹೊರಗಡೆ ಸಿನಿಮಾ ಮಾಡ್ತಿದ್ದೀರಲ್ಲ, ಯಾವ್ದು ನಡೀತಾ ಇದೆ? ಒಂದು ಇನ್ನೂ ಹೇಳಂಗಿಲ್ವಾ? ಒಟ್ಟಲ್ಲಿ ಮಾಡ್ತಾ ಇದ್ದೀರಾ ನೀವು? ಪರವಾಗಿಲ್ಲ. ಸೊ ಅವ್ರು ಹೇಳ್ದಂಗೆ ಐ ಥಿಂಕ್ ಪಿಚ್ ಡೆಕ್ ಬರುತ್ತೆ, ಅದೇ ಪ್ರೊಸೀಜರೇನೆ. ಒಂದು ಪಿಚ್ ಡೆಕ್ಕು, ಅದಾದಮೇಲೆ ಒಂದು ಝೂಮ್ ಕಾಲ್ ನರೇಷನ್ ಥರ ಒಂದು ಬ್ರೀಫ್ ಆಗಿ, ಅದಿಷ್ಟ ಆಯಿತು ಅಂತಂದರೆ ಒಂದು ಮೀಟಿಂಗು, ಒಂದು ಕ್ಯಾರೆಕ್ಟರಿಗೆ ಸೂಟ್ ಆಗ್ತೀವ ಲುಕ್ ಜೊತೆ ಬಂದು ಲುಕ್ ಟೆಸ್ಟ್. ಸೊ ಹಾಗೆ ಬರುತ್ತೆ ಯೂಶ್ವಲಿ. ನಂಗೆ ಆ್ಯಕ್ಚುಲಿ ಆವಾಗಲೇ ಒಂದು ನೆನಪಾಯಿತು, ಮತ್ತೆ ಮರ್ತಾಯಿತ್ತು ಇವಾಗ. ಉಪ್ಪಿನಕಾಯಿ ವಿಷಯದಲ್ಲಿ ಶೆಟ್ರು ಉಪ್ಪಿನಕಾಯಿ ಕೊಟ್ಟರು ಅಂತ ಹೇಳಿ. ಹೌದು, ಈ ಕರಾವಳಿ ಸೆಟ್ಟಲ್ಲಿ ಯಾವ್ಯಾವ ಥರ ಫುಡ್ ತಿಂತಾ ಇದ್ರಿ? ಯಾವ್ಯಾವ ಥರ ಫುಡ್ ಆಗ್ತಿತ್ತು? ಓ, ದ ಫುಡ್ ಇಸ್ ದ ಬೆಸ್ಟ್ ಪಾರ್ಟ್. ಹೌ ಕುಡ್ ಐ ಫರ್ಗೆಟ್? ಫುಡ್ ಬಗ್ಗೆ ಮಾತಾಡಲೇಬೇಕು, ಸಕ್ಕತ್ತಾಗಿರುತ್ತೆ. ಐ ಯೂಸ್ ಟು ಈಟ್ ನೀರು ದೋಸೆ ಫಾರ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಐ ಲವ್ ನೀರು ದೋಸೆ. ನಾನು ಹೆಂಗೆ ಅಂತಂದರೆ ಅದು ಅಬ್ನಾಕ್ಷಿಯಸ್ ಆಗಿ ನನಗಿನ್ನು ಬೇಡ ಅನ್ನೋ ತನಕ ನೀರು ದೋಸೆ ತಿಂದಿದ್ದೀನಿ ಅದು ಇರೋಷ್ಟು ದಿವಸ. ಫುಡ್ ವಾಸ್ ರಿಯಲಿ ನೈಸ್, ಇಟ್ ವಾಸ್ ಯುನೀಕ್. ಇಲ್ಲಿಂದ ತುಂಬ ಡಿಫ್ರೆಂಟ್ ಆಗಿರ್ತಿತ್ತು ಫುಡ್ಡು. ಆಲ್ಮೋಸ್ಟ್ ಎಲ್ಲ ಕೊಬ್ಬರಿ ಎಣ್ಣೆನಲ್ಲಿ ಮಾಡ್ತಾರೆ ಅವರು, ನಾವು ಇದ್ದಿದ್ದ ಜಾಗದಲ್ಲಿ ಅಟ್ಲೀಸ್ಟ್. ದಟ್ ವಾಸ್ ನೈಸ್. ಅವಾಗ ನಾನ್ ವೆಜ್ ತಿಂತಿದ್ದೆ, ಇವಾಗ ತಿಂತಿಲ್ಲ. ಯಾಕೆ? ಇವಾಗ ಬಿಟ್ಬಿಟ್ಟೆ, ಬಟ್ ಅವಾಗ ತಿಂತಿದ್ದೆ. ಅಲ್ಲ, ಏನಾದರೂ ಹರಕೆ ಕಟ್ಕೊಂಡಿದ್ದೀರಾ ಕರಾವಳಿ ಆದ್ಮೇಲೆ? ಮತ್ತೆ ಇನ್ನು ತಿನ್ನದ, ಬಟ್ ಅವಾಗ ತಿಂತಿದ್ದೆ. ಸೊ ಐ ಎಕ್ಸ್ಪ್ಲೋರ್ಡ್ ದಟ್. ಕರಾವಳಿ ಮೀನ್ ಫೇಮಸ್ ಅಲ್ವಾ, ಅಂದ್ರೆ ಸ್ವಲ್ಪ ವೆಜ್ ಊಟ, ವೆಜ್ಜು ಚೆನ್ನಾಗಿರುತ್ತೆ, ಉಪ್ಪಿನಕಾಯು ಚೆನ್ನಾಗಿರುತ್ತೆ. ಎವ್ರಿಥಿಂಗ್ ಇಸ್ ವೆರಿ ನೈಸ್. ಕರಾವಳಿ ಫುಡ್ ಇಸ್ ವೆರಿ ಯುನೀಕ್ ಅಂಡ್ ನೈಸ್. ಇವರೆಲ್ಲ ತಂಬುಳಿ ಎಲ್ಲ ಜಾಸ್ತಿ. ಏನೋ ತಂಬುಳಿ ಇಲ್ಲೆಲ್ಲ ಸಿಗುತ್ತೆ ಇವಾಗ. ಸೊ ಎನಿವೆ, ಕರಾವಳಿ ರುಚಿಕಟ್ಟಾಗಿದೆ. ಆಗಲೇ ಮಿತ್ರವ್ರು ಹೇಳ್ತಾಯಿದ್ರು, ಒಳ್ಳೆ ಊಟ, ಅದು ಬಿಸಿ ಬಿಸಿಯಾಗಿ ಬಡಿಸ್ತಾ ಇದ್ದಾರೆ, ಈ ತಿನ್ನಬೇಕು, ಓಟಿಟಿವರೆಗೂ ಕಾಯಬಾರ್ದು. ಸಖತ್ ಫುಡಿ. ಅವರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹೌದೌದು, ಅವರು ಅಡುಗೆ ಮಾಡಿ ತೊಗೊಂಬರ್ತಿದ್ರು. ಫಿಶ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಅವರು. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿತ್ತು. ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಿ ಆಗುತ್ತೆ. ತುಂಬ ಒಳ್ಳೆ ಹೈಪ್ ಇದೆ. ಆ್ಯಂಡ್ ಪರ್ಸ್ನಲಿ ನನಗೆ ಆ ಒಂದು ಫೀಲ್ ಬಂದಿದೆ, ಲೈಕ್ ಪಕ್ಕ ವರ್ಕ್ ಆಗುತ್ತೆ ಈ ಸಿನಿಮಾ, ತುಂಬ ಚೆನ್ನಾಗಿ ಆಗುತ್ತೆ. ಆಮೇಲೆ ದ ವೇ ನಿಮ್ಮ ಟೀಮ್ ಮಾಡ್ತಿರೋ ಪ್ರಮೋಷನ್ಸ್ ಆಗಲಿ, ಅಂದರೆ ತುಂಬ ಆರ್ಗ್ಯಾನಿಕ್ ವೇನಲ್ಲಿದೆ. ಏನೇನೋ ಒತ್ತಡ ಹೇರ್ತಾ ಇಲ್ಲ, ಅಥವಾ ತೀರಾ ಇದು ಹಿಂಗೆ ಇದೆ ಬನ್ನಿ ನಾನು ಆಗಲೇ ಹೇಳಿದ್ನಲ್ಲ, ಆ ಥರದ್ದು ಒತ್ತಡ ಇಲ್ಲ. ತುಂಬ ಆರಾಮಾಗಿ ಹೋಗ್ತಾ ಇದೆ. ಐ ಥಿಂಕ್ ಜನಕ್ಕಿದೆ ಬೇಕಾಗುತ್ತೆ. ನಾನು ಅದಕ್ಕೆ ತುಳಸಿನ ತುಂಬ ಎಕ್ಸಾಂಪಲಾಗಿ ಕೊಟ್ಟಿತ್ತು. ಒಂದು ಜಿನಿಯನ್ ಕಂಟೆಂಟ್ ಯಾವತ್ತೂ ಕೂಡ ಪ್ರೇಕ್ಷಕರನ್ನು ಟಚ್ ಮಾಡೇ ಮಾಡುತ್ತೆ. ಸ್ವಲ್ಪ ಡಿಲೇ ಆಗ್ಬೋದು, ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಪ್ರಾಪರ್ಲಿ ಅದು ರೀಚ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ, ಈಗ ನನಗಿಷ್ಟ ಆಗಿದೆ, ಈಗ ನಿಮ್ಮ ಒಂದು ಹಾಡು ಮುದ್ದುಗುಮ್ಮ ಹಾಡು ಕೇಳಿ ಯಾರೋ ಒಂದಷ್ಟು ಕಿವಿಗಳು, ಒಂದಷ್ಟು ಕಣ್ಣುಗಳು ಅವು ಈ ಸಿನಿಮಾಗೋಸ್ಕರ ಕಾಯ್ತಾ ಇರ್ತವೆ. ಅವು ಈ ಪಬ್ಲಿಸಿಟಿ ಎಲ್ಲ ನೋಡೋಲ್ಲ, ಈ ಇಂಟರ್ವ್ಯೂ ನೋಡ್ಬಿಟ್ಟು ಅವ್ರು ಯಾರು ಬರೋಲ್ಲ, ಅವ್ರಿಗೆ ಅದೇ ಸಾಕು, ಅವ್ರು ಪಕ್ಕ ಬರ್ತದೆ ಥಿಯೇಟ್ರಿಗೆ. ಸೊ ಈ ಪ್ರಾಸೆಸ್ ಆಗಬೇಕು ಇವಾಗ. ಐ ಥಿಂಕ್ ಕರಾವಳಿಯಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಸೊ ಇದಿಷ್ಟು ಮಾತುಕತೆ ಕರಾವಳಿಯ ಈ ಸುಂದರಿಯರ ಒಟ್ಟಿಗೆ. ಸಿನಿಮಾ ಥಿಯೇಟ್ರಲ್ಲೇ ನೋಡಿ, OTTವರೆಗೂ ಕಾಯ್ಬೇಡಿ. ನಮಸ್ಕಾರ.